ಸರ್ ನಿಮ್ಮ ಹತ್ರ ಬ್ಯಾಂಕಲ್ಲಿ ಪಾಸ್ಬುಕ್ ಇದ್ರೆ ಸಾಕು, ಪಾಸ್ಪೋರ್ಟ್ ಇಂದ ಹಿಡಿದು 6 ವರ್ಷಗಳ ಕಾಲ ನೀವು MBBS ಮುಗಿಸ್ಕೊಂಡು ಇಲ್ಲಿ ಬಂದು ನೀವು FMG ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಲಿ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿಸಿ ನಮ್ಮ NMC ಅಥವಾ KMC ಅಂಡರ್ ಅಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ನಿಮ್ಮ ಹೆಸರು ಪಕ್ಕದಲ್ಲಿ ಡಾಕ್ಟರ್ ಬರೋ ತನಕ ನಾವು ನಿಮ್ ಜೊತೆ ಇರ್ತೀವಿ ಅಂತ. ಹೇಗಿದೆ ಅಲ್ಲಿ ನಿಮ್ಗೆ ಶಿಕ್ಷಣ ಮತ್ತೆ ಅಲ್ಲಿಯ ವಾತಾವರಣ ಎಲ್ಲ ಸೆಟ್ ಆಯ್ತಾ ಹೇಗೆ? ಓಕೆ, 1 ವರ್ಷ ಆಗಿ ಮುಗ್ದೋಗಿದೆ, ಈಗ ಇನ್ 4 ವರ್ಷ ಇದೆ. ಈಗ ಟೋಟಲ್ ನೀವು ಎಷ್ಟು ಕಂಟ್ರಿಗಳನ್ನ ರೆಕಾಗ್ನೈಸ್ ಮಾಡ್ತೀರಿ ಮಕ್ಕಳಿಗೆ? ದಿ ಬೆಸ್ಟ್ ಅಂದ್ರೆ 2, ಒಂದು ರಷ್ಯಾ, ಇನ್ನೊಂದು ಜಾರ್ಜಿಯಾ. ಕಾಲೇಜಲ್ಲೇ ಮೆಡಿಕಾಮ್ ಸಂಸ್ಥೆ ಇರುವಂತದ್ದು. ನಮ್ಮಲ್ಲಿ ಓದ್ತಿರೋ PU ಮಕ್ಕಳಿಗೆ ನಾವು ಕಳಿಸ್ತಾ ಇದ್ದಿದ್ದು ಇನಿಷಿಯಲಿ. ಅವ್ರು ಯಾರು ನೀಟ್ ಲೈಕ್ ಇಂಡಿಯಾದಲ್ಲಿ ಫ್ರೀ ಸೀಟ್ ಸಿಗಲ್ಲ, ಅವ್ರಿಗೆ ನಾವು ಕಳಿಸ್ತಾ ಇದ್ದಿದ್ದು. USA ಆಗಿರ್ಬೋದು, UK ಆಗಿರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, ಈ ತರದ 5 ದೇಶದಲ್ಲಿ ನೀವು MD ಮಾಡಿದಾಗ ನಿಮ್ಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಅಂತ ಸಿಗುತ್ತೆ. ಇಂಡಿಯಾಗ್ ಬಂದ ನಂತರ FMG ಅಂತ ಒಂದು ಪರೀಕ್ಷೆ ಇರುತ್ತೆ. ವರ್ಷದಲ್ಲಿ 2 ಬಾರಿ ನಡೆಯುತ್ತೆ ಆ ಪರೀಕ್ಷೆ. 300 ಮಾರ್ಕ್ಸ್ ಇರುತ್ತೆ. ಅರೌಂಡ್ 150, 170 ಮೇಲೆ ಬಂದ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಆ ಪರೀಕ್ಷೆಗೂ ಕೂಡ ನಿಮಗೆ ಅಬ್ರಾಡ್ ಅಲ್ಲಿ ನೀವು ಯಾವುದೇ ಕಾಲೇಜ್ಗೆ ಹೋದ್ರು ರಷ್ಯಾದಲ್ಲಿ, ಅಲ್ಲಿ ನಿಮ್ಗೆ 3rd, 4th, 5th ಇಯರ್ ವರ್ಗೂ ನಿಮ್ಗೆ ಅದ್ರದ್ದೇ ಆದಂತ ಲೈಕ್ FMG ಕೋಚಿಂಗ್ ಕೂಡ ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ಕನ್ಸಲ್ಟೆನ್ಸಿಯಿಂದ ಹೋಗುವಾಗ ನಾನು ಪೇರೆಂಟ್ಸ್ ಕಿವಿ ಮಾತು, ಆ ಏಜೆನ್ಸಿಯಿಂದ ಹೋಗಿರ್ತಾರೆ ಅಲ್ಲ, ಲಾಸ್ಟ್ ಇಯರ್ 1-2-3 ವರ್ಷದಿಂದ MBBS ಹೋಗಿರ್ತಾರೆ, ಅವ್ರ ಹತ್ರ ಮಾತಾಡಿ. ಈಗ ನೀವು ನನ್ನ ಕಡೆಯಿಂದ ಅಂತ ಕೇಳಿದ್ರೆ ನಂದೇನ್ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಅಷ್ಟು ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಜೊತೆಗೆ ಅವ್ರ ಜೊತೆ ನಾನು ವಿಡಿಯೋ ಕಾಲ್ ಮಾಡಿಸ್ತೀನಿ. ಫೆಸಿಲಿಟೀಸ್ ಅಂತ ಬಂದ್ರೆ ಸರ್ ಫುಡ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು ನಮ್ಮ ಇಂಡಿಯನ್ ಮೆಸ್ಸೇ ನಿಮ್ಗೆ ಅಲ್ಲಿರುತ್ತೆ. ರಷ್ಯಾಗ ಹೋಗಿ ಓದ್ಬೇಕಂದ್ರೆ NRR ಕೋಟಾ ಅಂತ ಇರುತ್ತೆ. ಆ NRR ಕೋಟಾ ಅಡಿಯಲ್ಲಿ ಇವ್ರನ್ನ ಕಳಿಸ್ತೀವಿ. ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಏನು ಇರಲ್ಲ, ನೀಟ್ ಕ್ವಾಲಿಫೈ ಆಗಿರ್ತಾರೆ. ಸೊ ನಾವು ಕಳಿಸ್ಕೊಡ್ತೀವಿ. ಅಲ್ಲೋದ್ಮೇಲೆ ಅವ್ರು 6 ವರ್ಷ MBBS ಮಾಡ್ತಾರೆ. MBBS ಆದ್ಮೇಲೆ ಅಲ್ಲಿ ಅವ್ರಿಗೆ ಲೈಸೆನ್ಸಿಂಗ್ ಎಕ್ಸಾಮ್ ಅಂತ ಒಂದಿರುತ್ತೆ. ಜಾರ್ಜಿಯಾ ಅಂತ ಬಂದ್ರೆ ನಿಮ್ಗೆ ಅಲ್ಲಿ ವಾರ್ ಕಾನ್ಸೆಪ್ಟ್, ಅವ್ರು ಯಾವುದೇ ತರದ್ ಇಲ್ಲಿವರೆಗೂ ವಾರ್ ಅಷ್ಟ ಆಗಿಲ್ಲ, TBC. ನೀವು ರಷ್ಯಾ ಅಂತ ಬಂದ್ರು ಕೂಡ ಬಾರ್ಡರ್ಸ್ ಅಲ್ಲಿ ಬರೋ ಅಂತ ಕಾಲೇಜಸ್ಗೆ ನಾನು ವೈಯಕ್ತಿಕವಾಗಿ ನಾವು ಅದನ್ನ ಕಳ್ಸಕ್ ಹೋಗಲ್ಲ. ನಾವು ಕಳ್ಸೋ ಕಾಲೇಜ್ಗಳೆಲ್ಲ ಒಂದು ಸೇಫೆಸ್ಟ್ ಪ್ಲೇಸ್ ಅಲ್ಲಿ, ಕ್ಯಾಪಿಟಲ್ ಸಿಟಿಗೆ ಹತ್ರ ಇರೋ ಕಾಲೇಜಸ್ಗೆ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ. ಸರ್ ರಷ್ಯಾ ಅಂತ ಬಂದಾಗ ಕೊಲಾಟ್ರಲ್ ಮ್ಯಾಂಡೇಟರಿ. ಅದೇ ನೀವು ಜಾರ್ಜಿಯಾ ಅಂತ ತಗೊಂಡ್ರೆ ಕೊಲಾಟ್ರಲ್ ಫ್ರೀ ಲೋನ್ ಆಗುತ್ತೆ. ಸ್ಟೂಡೆಂಟ್ ಅವ್ರ ಪೇರೆಂಟ್ಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದು, IT ರಿಟರ್ನ್ಸ್ ಇತ್ತು ಅಂದ್ರೆ 101% ಅಪ್ ಟು 1 year ವರೆಗೂ ಅವ್ರಿಗೆ ಲೋನ್ ಆಗುತ್ತೆ. ಈಗ ಎಷ್ಟು ಸೀಟ್ಸ್ ಗಳು ಅವೈಲೇಬಲ್ ಇದೆ? ಈಗ ಇಮಿಡಿಯೇಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಅಥವಾ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ಬಹುದಾ ವಿದ್ಯಾರ್ಥಿಗಳು? ಸರ್ ಖಂಡಿತವಾಗ್ಲು ನಿಮಗೆ ಲೈಕ್ ಟೈಮ್ ತಗೊಳ್ತೀನಿ ಅಥವಾ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಅಂತ ಏನಿಲ್ಲ. ಅವರು ನೀಟ್ ಕ್ವಾಲಿಫೈ ಆಗಿದ್ದೀನಿ, ಸೊ ಜನರಲ್ ಮೆರಿಟ್ 220 ಬಂದಿದೆ ಸರ್, ಸೊ ಅವ್ರು ತಕ್ಷಣ ಬರ್ಬೋದು. ಸೊ ಅವನು ಕ್ವಾಲಿಫೈ ಆಗಿದ್ದಾನೆ, ಬಟ್ ಕರ್ನಾಟಕದಲ್ಲಿ ಸೀಟ್ ಸಿಗೋಷ್ಟು ಕ್ವಾಲಿಫೈ ಆಗಿಲ್ಲ, ದೆನ್ ಅಬ್ರಾಡ್ ಹಂಗ ಒಂದೇ ಆಪ್ಷನ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಯಾರ್ಯಾರಿಗೆ MBBS ಮಾಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇದೆ ಅವರು ಈ ವಿಡಿಯೋನ ನೋಡಿ. ನಾನು ಇವತ್ತು ತುಮಕೂರಿನಲ್ಲಿರುವಂತಹ SRS PU ಕಾಲೇಜ್ನ ಒಳಭಾಗದಲ್ಲಿದ್ದೀನಿ. ಇಲ್ಲಿ ಮೆಡಿಕಾಮ್ ಸಂಸ್ಥೆ ಈಗಾಗಲೇ ನೀಟ್ ಎಕ್ಸಾಮ್ ಆಯಿತು, ರಿಸಲ್ಟ್ ಕೂಡ ಬಂತು. ಆದರೆ ಈ ವರ್ಷ ನಾವು ಅಂದುಕೊಂಡ ಹಾಗೆ ರಿಸಲ್ಟ್ ಇಲ್ಲ ಅನ್ನುವಂಥ ಒಂದು ಮಾತಿದೆ. ಅಂದರೆ ಕ್ವಾಲಿಫೈ ಆಗೋದಕ್ಕೆ, ಅಂದರೆ ಈಗ MBBS ಮಾಡಬೇಕು ಅಂತ ಹೇಳಿದ್ರೆ ನೀಟಲ್ಲಿ ಕ್ವಾಲಿಫೈ ಆಗಬೇಕು ಅನ್ನೋದಿರುತ್ತೆ. ಅದು 113 ಇತ್ತು ಹೋದ ವರ್ಷ, ಆದರೆ ಈ ಸಲ 213 ಅಂಕ ಪಡೆಯಲೇಬೇಕು, ಆ ರೀತಿ ಇದೆ. ಸೊ ಈ ಬಾರಿಯ ರಿಸಲ್ಟನ್ನು ನಾವು ಗಮನಿಸಿದರೆ ತುಂಬ ಜನರಿಗೆ ಬೇಸರ ಕೂಡ ಆಗಿರ್ಬೋದು. ಆದರೆ ನೀವೇನಾದರೂ ಕ್ವಾಲಿಫೈ ಆಗಿದ್ರೆ ಏನು ಮಾಡಬೇಕು, ಕ್ವಾಲಿಫೈ ಆಗಿಲ್ಲ ಅಂದರೂ ಕೂಡ ನಿಮಗೆ ಏನಾದರೂ ಆಪ್ಷನ್ ಇದೆಯಾ, MBBS ನೀವು ಮಾಡೋದಕ್ಕೆ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತಾನೆ ಇವತ್ತು ಮೆಡಿಕಾಮ್ ಸಂಸ್ಥೆಯ ನಮ್ಮ ಸಂಜಯ್ ಅವರು ಇಲ್ಲೇ ಇದ್ದಾರೆ. ಸರ್ ಕಾರ್ಯಕ್ರಮ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು SRS PU ಕಾಲೇಜ್. ಎಸ್ ಸರ್. ನನಗೆ ಕಳೆದ ಬಾರಿ ನಿಮ್ಮ ಸಂಸ್ಥೆ ಒಂದು ವಿಡಿಯೋನ ಬಿಟ್ಟಿದ್ದೆ. MBBS ಯಾರು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅದು ಅಬ್ರಾಡ್ ಅಲ್ಲಿ MBBS ಅನ್ನ ಮಾಡಬೇಕು ಅನ್ನೋರಿಗೆ ನಿಮ್ಮ ಸಂಸ್ಥೆ ಪ್ರತಿ ವರ್ಷ ಒಂದಿಷ್ಟು ಜನರನ್ನ ಇಲ್ಲಿ ಕಳಿಸಿ ಅಲ್ಲಿ ಓದಿಸುವಂತ ಪ್ರಯತ್ನವನ್ನ ಕೂಡ ನೀವು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಕಳೆದ ಬಾರಿ ಒಂದು ವಿಡಿಯೋನ ಮಾಡಿದ್ದೆ. ಈ ಬಾರಿಯೂ ನಿಮ್ಮಿಂದ ಸುಮಾರು ಮಕ್ಕಳು ವಿದೇಶಕ್ಕೆ ಹೋಗಿ ಡಾಕ್ಟರನ್ನ ಓದಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆನ ಇಟ್ಕೊಂಡವ್ರು ಇರಬಹುದು. ಹಾಗಾಗಿ ಅದ್ರ ಬಗ್ಗೆ ಒಂದು ಸವಿವರವಾದ ಮಾಹಿತಿ ಕೊಡೋಣ ಅಂತ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ಪೆಷಲಿ ಈ ಬಾರಿ ಕ್ವಾಲಿಫೈ ಅಂತ ಹೇಳ್ಬಿಟ್ಟು ಒಂದು ಅಂಕ ಇದೆಯಲ್ಲ, ಅದು 100ಗಿಂತ ಜಾಸ್ತಿ ಇದೆ, 213 ಇದೆ ಅನ್ನೋದನ್ನ ನಾನು ಕೇಳ್ಪಟ್ಟೆ, ಅದನ್ನ ನೋಡಿದೆ ಕೂಡ. ನಮ್ಮ ವೀಕ್ಷಕರು ಕೂಡ ಅದನ್ನ ನಾನೀಗ ಆನ್ ಸ್ಕ್ರೀನ್ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ಬಾರಿ ಏನಾದರೂ ಕಡಿಮೆ ಅಂಕವನ್ನು ಪಡೆದವರಿಗೆ, ಈ ಕ್ವಾಲಿಫೈ ಆಗಿಲ್ಲ ಅನ್ನೋರಿಗೂ ಕೂಡ MBBS ಮಾಡುವಂಥ ಅವಕಾಶ ಇದೆಯಾ? ನಿಮ್ಮಲ್ಲಿ ಏನಾದರೂ ಅವಕಾಶಗಳಿದೆಯಾ? ಮತ್ತು ಈಗ
ಇಲ್ಲಿ ಎಜುಕೇಶನ್ ಬಿಡಿ ಕೋಟ್ಯಾಂತರ ರೂಪಾಯಿ ಆಗುತ್ತೆ, ನಾವು ಅಬ್ರಾಡಲ್ಲಿ ಕಲ್ತ್ರೆ ಲಕ್ಷಾಂತರ ರೂಪಾಯಲ್ಲಿ ಅದನ್ನು ಫಿನಿಶ್ ಮಾಡಬಹುದು. ಅದು 5 ವರ್ಷಗಳ ಕೋರ್ಸ್ ಇದ್ರೂ ಕೂಡ ಕಡಿಮೆ ಬೆಲೆಯಲ್ಲಿ ನಾವು ಅಲ್ಲಿ ಕಲಿಬಹುದು ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಈ ಬಾರಿ ಅಬ್ರಾಡ್ಗೆ ಹೋಗಬೇಕು ಓದಬೇಕು ಅನ್ನೋರಿದ್ರೆ ಅವ್ರಿಗೇನಾದರೂ ಲೋನ್ ಫೆಸಿಲಿಟೀಸ್ಗಳಿದೆಯಾ? ನಿಮ್ಮ ಸಂಸ್ಥೆಯಿಂದ ಯಾವ್ಯಾವ ರೀತಿ ಫೆಸಿಲಿಟೀಸ್ ಇದೆ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಸರ್? ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾಲೇಜ್ಗೆ ಮತ್ತೊಂದ್ಸಲಿ ಭೇಟಿ ಕೊಟ್ಟಿದ್ದಕ್ಕೆ. ಲಾಸ್ಟ್ ಇಯರ್ ನಮ್ಮ ಮೆಡಿಕಾಮ್ ವಿಡಿಯೋ ಮಾಡಿದ್ರಿ, ಜೊತೆಗೆ ರೀಸೆಂಟ್ ಆಗಿ ಕಾಲೇಜ್ದು ಮಾಡ್ಕೊಟ್ಟಿದ್ರಿ. ಹೌದು ಸರ್, ಫಸ್ಟ್ ಹೇಳಬೇಕು ಅಂದ್ರೆ ನೀಟ್ ರಿಸಲ್ಟ್ ಬಗ್ಗೆ. ಆ ನೀಟ್ ರಿಸಲ್ಟ್ ಶಾಕ್ ಇಂದ ನಾವು ಇನ್ನು ಹೊರಗಡೆ ಬಂದಿಲ್ಲ. ಯಾಕೆ ಅಂದ್ರೆ ಈ ವರ್ಷ ಏನು ಪೇಪರ್ ಲೀಕ್ ಆಯ್ತು, ಮತ್ತೊಂದ್ಸಲಿ ಪೇಪರ್ ಮಾಡಿದ್ರು, ಇಟ್ ವಾಸ್ ಒನ್ ಆಫ್ ದ ಟಫೆಸ್ಟ್ ಪೇಪರ್. ಅಂದ್ರೆ ನಮ್ಮ ಇಷ್ಟು ವರ್ಷದ ನೀಟ್ ಒಂದು ಲೈಕ್ ಹಿಸ್ಟ್ರಿ ಅಂತ ತೆಗೆದು ನೋಡಿದಾಗ ಇಷ್ಟು ಟಫ್ ಯಾವತ್ತೂ ಇರ್ಲಿಲ್ಲ. ಅಷ್ಟು ಟಫ್ ಇತ್ತು. ಲೈಕ್ ಫಿಸಿಕ್ಸ್ ಅಂತ ಇರ್ಬೋದು, ಲೈಕ್ ಕೆಮಿಸ್ಟ್ರಿ ಆಗಿರ್ಬೋದು, ಎಲ್ಲವೂ ಆಲ್ಮೋಸ್ಟ್ ತುಂಬಾನೇ ಟಫ್ ಇತ್ತು. ನಾವೇನ್ ಅನ್ಕೊಂಡಿದ್ವಿ, ಪೇಪರ್ ಟಫ್ ಇದ್ದಿದ್ ಕಾರಣ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತುಂಬಾನೇ ಕಮ್ಮಿ ಇರುತ್ತೆ ಅಂತ. ಬಿಕಾಸ್ ಲಾಸ್ಟ್ ಇಯರ್ ಅಷ್ಟು ಟಫ್ ಇಲ್ಲ ಅಂದಿದ್ರು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತುಂಬಾ ಕಮ್ಮಿ ಇತ್ತು. 113 ಇತ್ತು ನಮ್ಮ ಜನರಲ್ ಮೆರಿಟ್ಗೆಲ್ಲ. ಇಟ್ ವಾಸ್ ಅರೌಂಡ್ 130. ನಾವ್ ಈ ವರ್ಷ ಅನ್ಕೊಂಡಿದ್ದು ಇನ್ನೂ ಒಳಗಡೆ ಇರುತ್ತೆ, ಯಾಕಂದ್ರೆ ಪೇಪರ್ ತುಂಬಾ ಟಫ್ ಇತ್ತಲ್ಲ. ಬಟ್ ರಿಸಲ್ಟ್ ನೈಟ್ ಬಿಟ್ರು, ಲೈಕ್ ಬೆಳಗಿನ ಜಾವ ರಿಸಲ್ಟ್ ನೋಡಿದಾಗ ಆ ಶಾಕ್ ಇಂದ ಹೊರಗಡೆ ಬರೋದಕ್ಕೆ 1 ದಿನ ಬೇಕಾಯ್ತು. ಯಾಕೆಂದ್ರೆ 100 ಮಾರ್ಕ್ಸ್ ಜಾಸ್ತಿ ಇದೆ. ಲಾಸ್ಟ್ ಇಯರ್ OBCಗೆ 113 ಇತ್ತು, ಈ ವರ್ಷ 177 ಇದೆ. ಜನರಲ್ ಮೆರಿಟ್ಗೆ ಮೋರ್ ದನ್ 210 ಇದೆ. ನೀವು ನಂಬ್ತಿರಾ ಇಲ್ವೋ, ಈ ವರ್ಷ ನೀಟ್ ಎಕ್ಸಾಮ್ ಬರ್ದಿದ್ದು 22 ರಿಂದ 23 ಲಕ್ಷ ಜನ. ಸರ್, ಕ್ವಾಲಿಫೈ ಆಗಿರೋದು ಸಂಖ್ಯೆ ಕೇವಲ 11,20,000 ಜನ. ಅಂದ್ರೆ 23 ಲಕ್ಷದಲ್ಲಿ ಅರ್ಧ ಅಷ್ಟೇ, ಅರ್ಧನೂ ಇಲ್ಲ ಕರೆಕ್ಟ್ ಆಗಿ ನೋಡ್ತಾ ಹೋದ್ರೆ. ಈಗ ಕ್ವಾಲಿಫೈ ಆಗದೆ ಇರೋರು ಏನ್ ಮಾಡ್ಬೇಕು ಸರ್? ಹಾಗಾದ್ರೆ ಮತ್ತೊಂದು ವರ್ಷ ವೆಯ್ಟ್ ಮಾಡ್ಬೇಕಾ? ಅವ್ರಿಗೆ ಏನಾದ್ರು ಆಪ್ಷನ್ಗಳು ಇದೆಯಾ? ಈಗ ನಾವೆಲ್ಲ ದುಡ್ಡು ಬಿಡಿ, ದುಡ್ಡನ್ನ ಬಿಟ್ಟು ಈ ಅಂಕಗಳನ್ನೇ ನೋಡೋದಾದ್ರೆ ಅವ್ರಿಗೆ ಹಾಗಾದ್ರೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ವಾ ಅಂತ? ಸರ್ ಬನ್ನಿ ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಥಿಂಗ್ ನಾನ್ ಹೇಳೋದು, ನೀವು MBBS ಲೈಕ್ ಕ್ವಾಲಿಫೈ ಆಗಿಲ್ಲ ಅನ್ನೋರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀವು ನೋಡಿ, ಇದು ಮೊದಲನೇ ಅಟೆಂಪ್ಟ್ ಅಂತ ಫಸ್ಟ್ ಬರುತ್ತೆ. ಯಾಕಂದ್ರೆ ಈಗ ತಾನೇ ನಾನು ಸೆಕೆಂಡ್ PUC ಮುಗ್ದಿ, ಇದೇ ನನ್ನ ಫಸ್ಟ್ ಅಟೆಂಪ್ಟ್ ನೀಟ್ ಅಲ್ಲಿ. ಸೊ ನಂಗೆ ಕ್ವಾಲಿಫೈ ಆಗಿಲ್ಲ. ಆಗ ಆತ ಏನ್ ಮಾಡ್ಬೋದು, ಇನ್ನೊಂದು ವರ್ಷ ಲಾಂಗ್ ಟರ್ಮ್ ನೀಟ್ ಹೋಗಿ ಕ್ವಾಲಿಫೈಯಿಂಗ್ ಆಗಿ ನಂತರದಲ್ಲಿ ಆತ ಅಬ್ರಾಡ್ಗೆ ಬರ್ಬೋದು. ಯಾಕೆಂದ್ರೆ ಸರ್, ನಿಮ್ಗೆ ಕ್ವಾಲಿಫೈ ಆಗಿಲ್ಲ ಅಂದಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಕ್ವಾಲಿಫೈ ಆಗಿಲ್ಲ ಅಂದ್ರೂ ನೀವು ಅಬ್ರಾಡ್ಗೆ ಹೋಗ್ಬೋದು, MBBS ಮಾಡ್ಬೋದು, ಆದ್ರೆ ಅವನು ಭಾರತಕ್ಕೆ ಮತ್ತೆ ರಿಟರ್ನ್ ಬರಕ್ ಆಗೋದಿಲ್ಲ. ಅವನು ಅಲ್ಲೇ ಸೆಟ್ಲ್ ಆಗಿ, ಅಲ್ಲೇ ಡಾಕ್ಟರ್ ಆಗಿ, ಅಲ್ಲೇ ಅವ್ನು ದುಡಿಬಹುದು. ಫಸ್ಟ್ ಆಪ್ಷನ್ ಇದು. ಸೆಕೆಂಡ್ ಆಪ್ಷನ್, ಇಲ್ಲ ಸರ್ ನಾನು ನೀಟ್ ಕ್ವಾಲಿಫೈ ಆಗಿಲ್ಲ, ನಾನು ಕೆಲವೊಂದು 2-3 ವರ್ಷದಿಂದ ಲಾಂಗ್ ಟರ್ಮ್ ನೀಟ್ ತಗೊಂಡೆ, ಈ ವರ್ಷ ನಂಗೆ ಕ್ವಾಲಿಫೈ ಆಗಿಲ್ಲ. ಆಗ ಅವನೇನ್ ಮಾಡ್ಬೋದು, ಅಬ್ರಾಡ್ಗೆ ಹೋಗ್ಬೋದು, MBBS ಮಾಡ್ಬೋದು. ಬಟ್ ಅವ್ನು ಭಾರತಕ್ಕೆ ಮತ್ತೆ ರಿಟರ್ನ್ ಬರ್ಬೇಕಂದ್ರೆ MD ಮುಗಿಸ್ಕೊಂಡು ಅವ್ನು ಇಂಡಿಯಾಗೆ ಬರ್ಬೇಕಾಗುತ್ತೆ. ಇಲ್ಲಿ ಬಂದು ಇಲ್ಲಿ ಜಾಬ್ ಮಾಡ್ಬೋದು. MD ಮುಗಿಸ್ಕೊಂಡು MBBS ಜೊತೆಗೆ MD ಮಾಡ್ಬೇಕು. ಅಲ್ಲೂ ಒಂದು ಟ್ವಿಸ್ಟ್ ಇದೆ, ನೀವು MD ಎಲ್ಲೆಲ್ಲೋ ಮಾಡಿದ್ರು ಅದು ನಿಮ್ಗೆ ಲೈಕ್ ಲೈಸೆನ್ಸ್ ಸಿಗಲ್ಲ. ನಾನ್ ಹೇಳುವಂತ 5 ಕಂಟ್ರೀಸ್, ಲೈಕ್ ಉದಾಹರಣೆಗೆ USA ಆಗಿರ್ಬೋದು, UK ಆಗಿರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, ಈ ತರದ 5 ದೇಶದಲ್ಲಿ ನೀವು MD ಮಾಡಿದಾಗ ನಿಮ್ಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಅಂತ ಸಿಗುತ್ತೆ. ನೀವು ಭಾರತ ಅಂತಲ್ಲ, ಎಲ್ಲೋದ್ರೂ ನಿಮ್ಮನ್ನ ಡಾಕ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 5 ದೇಶದಲ್ಲಿ ನೀವು MD ಮುಗಿಸ್ಕೊಂಡ್ ಬರ್ಬೇಕು. ಈಗ ಅವರಿಗೆ ಈ ತರದ ಅವಕಾಶ ಇದೆ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ ಸರ್, ಇದೇ ಮೊದಲನೇ ವರ್ಷ ನಾನು ಲೈಕ್ ನೀಟ್ ಬರೀತಿರೋದ್ರಿಂದ ಕ್ವಾಲಿಫೈಯಿಂಗ್ ಆಗಿಲ್ಲ ಅಂದ್ರೆ ನನ್ನ ಒಳ್ಳೆ ಒಂದು ಬೆಸ್ಟ್ ಸಜೆಷನ್ ಏನಂದ್ರೆ 1 more year, ಅಂದ್ರೆ 1 ವರ್ಷ ಇನ್ನೊಂದು ಲಾಂಗ್ ಟರ್ಮ್ ನ ತಗೊಂಡು ಮುಂದಿನ ವರ್ಷ ನೀವು ಕ್ವಾಲಿಫೈ ಆಗಿ ಬರುವಂತದ್ದು ತುಂಬಾ ಸೂಕ್ತ. 2-3 ವರ್ಷದಿಂದ ನಾನು ನೀಟ್ ಲಾಂಗ್ ಟರ್ಮ್ ತಗೊಂತಾನೆ ಇದೀನಿ ಅಂದಾಗ ಇನ್ನೊಂದು ವರ್ಷ ತಗೊಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಆಲ್ರೆಡಿ ಇಲ್ಲಿ 2-3 ವರ್ಷ ಹೋಗಿದೆ. ಆಮೇಲೆ ಡಾಕ್ಟರ್ ಅನ್ನೋ ಒಂದು ಜರ್ನಿ ಏನಿದೆ, ಇಟ್ಸ್ ಟೂ ಲಾಂಗ್, ಅಂದ್ರೆ ತುಂಬಾ ದೊಡ್ಡ ಜರ್ನಿ. ನಿಮ್ಗೆ ಇಂಜಿನಿಯರಿಂಗ್ ತರ 4 ವರ್ಷಕ್ಕೆಲ್ಲ ಮುಗಿಯಲ್ಲ. ಇಲ್ಲಿ 6 ವರ್ಷ ಪ್ಲಸ್ ನಿಮ್ಗೊಂದು MS MD ಅರೌಂಡ್ ಲೈಕ್ 3 years ಇರುತ್ತೆ. ಅಂದ್ರೆ 9 ವರ್ಷಗಳ ಪಯಣ. ಸೊ ಆ ಸುದೀರ್ಘ ಪಯಣದಲ್ಲಿ ಇಲ್ಲೇ 2-3 ವರ್ಷ ಲಾಂಗ್ ಟರ್ಮ್ ನೀಡ್ಗೆ ಹೋಯ್ತು ಅಂದ್ರೆ 11-12 ವರ್ಷ ಆಗ್ಬಿಡುತ್ತೆ. ಸೊ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಬ್ರಾಡ್ಗೆ ಹೋಗೋದು, ಅಲ್ಲೇ ಸೆಟ್ಲ್ ಆಗ್ಬೋದು. ಇಲ್ಲ ನಾನು MD ನಾನು ಹೇಳಿದ ದೇಶದಲ್ಲಿ MD ಮುಗಿಸ್ಕೊಂಡು ನೀವು ನಂತರದಲ್ಲಿ ಇಂಡಿಯಾಗೆ ಬರ್ಬೋದು. ಈಗ ನಾವು ಲಾಸ್ಟ್ ಇಯರ್ ಮಾಡಿರುವಂತಹ ಒಂದು ವಿಡಿಯೋ ಇಂದ ಸುಮಾರು ಜನ ವಿದೇಶಕ್ಕೆ ಹೋಗಿ ಇದು ಜಾರ್ಜಿಯಾ ಬ್ಯಾಚ್ ಅನ್ನ ಓದೋದಕ್ಕೆ ಇವ್ರ ಥ್ರೂ ಹೋಗುವಂತ ಪ್ರಯತ್ನ ಆಯ್ತು. ಅದರ ಫೋಟೋ ಇಲ್ಲಿದೆ ನೋಡಿ ಸರ್. ಈಗ ಇಲ್ಲಿಗೆ ಹೋದವ್ರಿಗೆ ಸೇಫ್ ಸೆಕ್ಯೂರ್ ಇದೆಲ್ಲ ಹೆಂಗಿರುತ್ತೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಮತ್ತೆ ಈಗ ಇನ್ನೊಂದು ಅಂತ ಹೇಳಿದ್ರೆ, ಈ ಕ್ವಾಲಿಫೈ ಆದವರು ಯಾವ ರೀತಿ ನಿಮ್ಮನ್ನ ಸಂಪರ್ಕ ಮಾಡಬೇಕು, ಅವರಿಗೆಲ್ಲ ಏನ್ ಆಪ್ಷನ್ಗಳಿದೆ, ಅದ್ರ ಬಗ್ಗೆ ಒಂದು ಮಾಹಿತಿ ಸರ್. ಅಲ್ಲಿ ಥಿಂಕ್ ಮಾಡಿ ಒಂದ್ ಹೇಳ್ತೀನಿ, ಇವತ್ತು ಅಬ್ರಾಡ್ MBBS ಕಳಿಸೋದಕ್ಕೆ ಸಾಕಷ್ಟು ಕನ್ಸಲ್ಟೆನ್ಸಿಗಳಿದೆ. ನೀವು ಕನ್ಸಲ್ಟೆನ್ಸಿ ಅಂತಲ್ಲ, ಏಜೆನ್ಸೀಸ್ ಕನ್ಸಲ್ಟೆನ್ಸಿ ಬಿಟ್ಬಿಡಿ. ನಮ್ ಕಡೆಯಿಂದ ಏನ್ ಸ್ಟೂಡೆಂಟ್ಸ್ ಹೋಗಿದ್ರು ಲಾಸ್ಟ್ ಇಯರ್, ಅವ್ರುಗಳೇ ಡೈರೆಕ್ಟ್ ಆಗಿ ಅವ್ರ ಫ್ರೆಂಡ್ಸ್ ನ ಕರ್ಸ್ಕೊಂತಾರೆ. ಯಾಕೆ ಅಂದ್ರೆ ಇದು ಹೆಂಗಾಗಿದೆ ಅಂದ್ರೆ, ಇಟ್ಸ್ ಒನ್ ಆಫ್ ದ ಲೈಕ್ ತುಂಬಾ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಆಗಿದೆ ಅಬ್ರಾಡ್ MBBS. ಸೊ ನಾನು ಪೇರೆಂಟ್ಸ್ ಕೇಳೋದು ಒಂದೇ, ನೀವ್ ಯಾವ್ದೇ ಕನ್ಸಲ್ಟೆನ್ಸಿ ಇದ್ರು ಕಳಿಸಿ, ನನ್ ಮುಖಾಂತರನೇ ಬನ್ನಿ ಅಂತ ನಾನು ಯಾರಿಗೂ ಹೇಳಲ್ಲ. ನೀವ್ ಯಾರ ಮುಖಾಂತರ ಆದ್ರೂ ಕಳಿಸಿ, ಬಟ್ ಪ್ರಶ್ನೆಗಳನ್ನ ಮಾಡಿ. ಅಂದ್ರೆ ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ, ನಾವ್ ಹೇಳೋದೆಲ್ಲ ಓಕೆ, ಇವತ್ತು ಸಂಜಯ್ ಸರ್ ಹೇಳ್ತಿದ್ರೆ ನಂಬೋದು,
ಸರ್ ನನ್ನನ್ನು ನಂಬಕ್ ಹೋಗ್ಬೇಡಿ. ಇವತ್ತು ಫ್ಯಾಕ್ಟ್ ಚೆಕ್ ಅನ್ನೋದು ನೀವು ಮೊಬೈಲ್ ಅಲ್ಲೇ ನೋಡ್ಬೋದು, ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡ್ಬೋದು. ಜೊತೆಗೆ ನೀವು ಯಾವುದೇ ಕನ್ಸಲ್ಟೆನ್ಸಿಯಿಂದ ಹೋಗುವಾಗ ನಾನು ಪೇರೆಂಟ್ಸ್ ಕಿವಿ ಮಾತು, ಆ ಏಜೆನ್ಸಿಯಿಂದ ಹೋಗಿರ್ತಾರೆ ಅಲ್ಲ, ಲಾಸ್ಟ್ ಇಯರ್ ಒಂದ್ 2-3 ವರ್ಷದಿಂದ MBBS ಹೋಗಿರ್ತಾರೆ, ಅವ್ರ ಹತ್ರ ಮಾತಾಡಿ. ಈಗ ನೀವು ನನ್ನ ಕಡೆಯಿಂದ ಅಂತ ಕೇಳಿದ್ರೆ ನಂದೇನ್ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಅಷ್ಟು ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಜೊತೆಗೆ ಅವ್ರ ಜೊತೆ ನಾನು ವಿಡಿಯೋ ಕಾಲ್ ಮಾಡಿಸ್ತೀನಿ, ನೀವು ಮಾತಾಡಿ. ಸಂಜಯ್ ಸರ್ ಕಡೆಯಿಂದ ನೀವು ಲಾಸ್ಟ್ ಇಯರ್ ಹೋಗಿದ್ರಿ, ಲೈಕ್ ಹೆಂಗ್ ಸಪೋರ್ಟ್ ಮಾಡಿದ್ರು, ನಿಮ್ಗೆ ಅಲ್ಲ ಪ್ರಾಬ್ಲಮ್ ಆದಾಗ ಸಂಜಯ್ ಸರ್ ಲೈಕ್ ಫೋನ್ ಪಿಕ್ ಮಾಡ್ತಾರ, ಅವ್ರ ಟೀಮ್ ಹೆಂಗಿದೆ, ಹೆಂಗಿದ್ದೀರಾ, 1 ವರ್ಷ 2 ವರ್ಷ ಆಯ್ತು, ಬೇಕಾದ್ರೆ ಇವತ್ತು ಅಷ್ಟೇ ನಿಮ್ಗೆ ಅದು ನಾವು ಫಾರ್ ದ ಫಸ್ಟ್ ಟೈಮ್ ಮಾಡೋಣ, ನನ್ನ ಹೋಗಿರೋ ಸ್ಟೂಡೆಂಟ್ಸ್ ಜೊತೆ ವಿಡಿಯೋ ಕಾಲ್ ಮಾಡ್ತೀನಿ ಈಗಲೇ, ನೀವೇ ಮಾತಾಡಿ. ಆ ಮಕ್ಳ ಹತ್ರ ಕೇಳಿ, ಸಿಫ್ತಿಕಾರ್ ಯೂನಿವರ್ಸಿಟಿಗೆ ಹೋಗಿರೋ ಅಂತ ಹೆಣ್ಮಕ್ಳಿದಾರೆ, ಅಥವಾ ಜಾರ್ಜಿಯಾದ್ ಮಾತಾಡ್ತೀರಾ, ದೇವರಾಜ್ ಅಂತಿದ್ದಾನೆ, ಅವ್ರ ಹತ್ರನೇ ನನ್ನ ಸ್ಟೂಡೆಂಟ್ ಹತ್ರ ಮಾತಾಡಿ, ನೀವು ವಿಡಿಯೋ ಕಾಲ್ ಅಲ್ಲಿ ನೀವೇ ಲೈವ್ ಅಲ್ಲಿ ಹೋಗ್ಲಿ, ಕೇಳಿ, ನಂತರದಲ್ಲೇ ಪೇರೆಂಟ್ಸ್ ಬರ್ಲಿ. ಎಸ್, ಖಂಡಿತ. ಸೊ ಇವ್ರಿಗೆ ಯಾವ ರೀತಿ ಸೆಕ್ಯೂರ್ ಇರುತ್ತೆ ಅಲ್ಲಿ, ಅವರ ಸಿಸ್ಟಮ್ಗಳೆಲ್ಲ ಹೆಂಗಿರುತ್ತೆ? ಈಗ ಒಂದು ಭಾಷೆಯ ಪ್ರಾಬ್ಲಮ್ ಆಗ್ಬಹುದು, ಇನ್ನೊಂದು ನಮ್ಮವ್ರು ಯಾರಾದ್ರೂ ಇರಬೇಕು, ಇಲ್ಲ ಅಂದ್ರೆ ನಮ್ಗೆ ಭಯ ಆಗುತ್ತೆ ಅನ್ನುವಂಥ ಪೇರೆಂಟ್ಸ್ಗಳು ಕೂಡ ಇರಬಹುದು. ಅವರಿಗೆ ನಾವು ಸೆಕ್ಯೂರಿಟಿ ಅಂತ ಹೇಳೋದಾದ್ರೆ ಏನೇನು ಕೊಡಬಹುದು ಅಂತ? ಸರ್ ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ಸೆಕ್ಯೂರಿಟಿ ಅಂತ ಬಂದಾಗ ನಮ್ಮ ಮುಖಾಂತರ ಹೋದ್ರೆ ಅಡ್ವಾಂಟೇಜ್, ಕಾಲೇಜಲ್ಲೇ ಮೆಡಿಕಾಮ್ ಸಂಸ್ಥೆ ಇರುವಂತದ್ದು. ನಿಮ್ಗೆ ಗೊತ್ತು, ನಮ್ಮ ಕಾಲೇಜ್ ನೀವೇ ನೋಡಿದ್ರ, ಕಾಲೇಜ್ ವಿಡಿಯೋ ಮಾಡಿದ್ರಿ, ಇವತ್ತು 100 ಜನ ನಮ್ಮಲ್ಲಿ ಓದ್ತಿದ್ರೆ, ಕಾಲೇಜಲ್ಲೇ ನಾನು ಮೆಡಿಕಾಮ್ ಸಂಸ್ಥೆ, ನಾವು ಮೆಡಿಕಾಮ್ ಸಂಸ್ಥೆ ಹುಟ್ಟಾಕಿದ್ದು ನಿಮ್ಗೆ ನಾನು ಹೇಳಿದೆ, ನಮ್ಮಲ್ಲಿ ಓದ್ತಿರೋ PU ಮಕ್ಕಳಿಗೆ ನಾವು ಕಳಿಸ್ತಾ ಇದ್ದಿದ್ದು ಇನಿಷಿಯಲಿ. ನಮ್ಮಲ್ಲಿ ಏನ್ PU ಇದ್ರು, ಅವ್ರು ಯಾರು ನೀಟ್ ಲೈಕ್ ಇಂಡಿಯಾದಲ್ಲಿ ಫ್ರೀ ಸೀಟ್ ಸಿಗಲ್ಲ, ಅವ್ರಿಗೆ ನಾವು ಕಳಿಸ್ತಾ ಇದ್ದಿದ್ದು. ಸುದೀರ್ಘ ಹೋಗ್ತಾ ಹೋಗ್ತಾ ಏನಾಯ್ತು, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅವ್ರ ಫ್ರೆಂಡ್ಸ್ ನ ಕರ್ಕೊಂಡ್ ಬರಕ್ ಹೋಗ್ತಾ ಹೋಗ್ತಾ ಇವತ್ತು ಈ ಮಟ್ಟದಲ್ಲಿ ಮೆಡಿಕಾಮ್ ಸಂಸ್ಥೆ ಬೆಳೆದಿದೆ. ಆದ್ರಿಂದ ಕಾಲೇಜಲ್ಲೇ ನಾವು ಆಫೀಸು ಕೂಡ ಮಾಡಿರುವಂತದ್ದು. ನೀವು ಕೇಳಿದ್ರಿ ಸೇಫ್ಟಿ ಅಂತ ಬಂದಾಗ ಸರ್, ನಾವು ಕಳಿಸೋಂತ ಕಂಟ್ರಿಗಳು ಅಷ್ಟೇ, ಜಾರ್ಜಿಯಾ, ದೆನ್ ರಷ್ಯಾ ಆಗಿರ್ಬೋದು, ಇದೆಲ್ಲವೂ ಸೇಫೆಸ್ಟ್ ಕಂಟ್ರಿ. ಯಾಕಂದ್ರೆ ಪೊಲಿಟಿಕಲಿ ನಾವು ನೋಡ್ತಾ ಹೋದ್ರೆ ನಮ್ಮ ಲೈಕ್ ರಷ್ಯಾ ಅಥವಾ ಜಾರ್ಜಿಯಾ ಜೊತೆ ನಮ್ಮ ರಿಲೇಶನ್ಶಿಪ್, ನಮ್ಮ ಇಂಡಿಯನ್ ಗವರ್ಮೆಂಟ್ ರಿಲೇಶನ್ಶಿಪ್ ನಿಮ್ಗೆ ಗೊತ್ತು. ರಷ್ಯಾ ಅಂತ ಬಂದಾಗ ಡಿಫೆನ್ಸ್ ಆಗಿರ್ಬೋದು, ಪ್ರತಿಯೊಂದಲ್ಲೂ ಅವ್ರು ನಮ್ ಜೊತೆ ಇದ್ದಾರೆ. ಸೊ ಸೇಫೆಸ್ಟ್ ಕಂಟ್ರಿನೇ ಅದೆರಡೂ ಕೂಡ. ಸೆಕೆಂಡ್ ಥಿಂಗ್ ಫೆಸಿಲಿಟೀಸ್ ಅಂತ ಬಂದ್ರೆ ಸರ್, ಫುಡ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ನಮ್ಮ ಇಂಡಿಯನ್ ಮೆಸ್ಸೇ ನಿಮ್ಗೆ ಅಲ್ಲಿರುತ್ತೆ. ಸೊ ಅದು ಕೂಡ ಹೇಳ್ತೀನಿ, ಇದು ಯಾವ ಕನ್ಸಲ್ಟೆನ್ಸಿ ಅವರು ಕೂಡ ವಿಡಿಯೋಲಿ ಹೇಳಿರಲ್ಲ. ನಾನು ಎಲ್ಲ ಪೇರೆಂಟ್ಸ್ಗೂ ಹೇಳೋಂಥದ್ದು, ನೀವು ರಷ್ಯಾಗೆ ಕಳಿಸುವಾಗ ನೀವು ನೋಡ್ಬೇಕಾಗಿರೋಂಥದ್ದು ಫುಡ್. ಯಾಕಂದ್ರೆ ಇಲ್ಲಿ ನಾವು 3 times ಫುಡ್ ತಿಂದಿರ್ತೀವಿ. ನೀವು ರಷ್ಯಾದಲ್ಲಿ ಏನಾಗುತ್ತೆ, ನಿಮ್ಮ ಕಾಲೇಜ್ ಟೈಮಿಂಗ್ಸ್ಗೂ ಹಾಸ್ಟೆಲ್ ಟೈಮಿಂಗ್ಸ್ಗೂ ಮಿಸ್ ಮ್ಯಾಚ್ ಇರುತ್ತೆ. ಅಂದ್ರೆ ಹಾಸ್ಟೆಲ್ ಟೈಮಿಂಗ್ಸ್ ಬೆಳಗ್ಗೆ ಇದ್ರೆ ಕಾಲೇಜ್ ಟೈಮಿಂಗ್ಸ್ ಮಿಸ್ ಮ್ಯಾಚ್ ಇರೋದ್ರಿಂದ 2 ಹೊತ್ತು ಊಟ ಸಿಗೋದು ನಿಮಗೆ ಕಷ್ಟ ಇರುತ್ತೆ ಕೆಲವೊಂದು. ಸೊ 2 times ಫುಡ್ ಅಷ್ಟೇ, 3 ಹೊತ್ತು ಊಟ ಅಲ್ಲಿ ಮರಿಬೇಕಾಗತ್ತೆ. ಸೆಕೆಂಡ್ ಥಿಂಗು, ನಿಮಗೆ ಬ್ಯಾಚ್ ಅಂತ ಬರುತ್ತೆ, ನೀವು ಯಾವ ಬ್ಯಾಚ್ ಅಲ್ಲಿ ಹೋಗ್ತೀರಾ. ಫಸ್ಟ್ ಬ್ಯಾಚ್ ಅಲ್ಲಿ ಹೋದ್ರೆ ಅಡ್ವಾಂಟೇಜ್ ಏನು ಅಂದ್ರೆ, ಕಾಲೇಜ್ ಪಕ್ಕದಲ್ಲೇ ಇರೋ ಹಾಸ್ಟೆಲ್, ನಿಯರೆಸ್ಟ್ ಹಾಸ್ಟೆಲ್ ನಿಮಗೆ ಸಿಗುತ್ತೆ. ಜನನ ಏನ್ ಮಾಡ್ತಾರೆ, ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಸೀಟ್ ಸಿಗುತ್ತಾ ನೋಡ್ತಾರೆ, ನಂತರದಲ್ಲಿ ಬರ್ತಾರೆ. ಆಗೇನಾಗುತ್ತೆ, 3rd ಬ್ಯಾಚ್ 4th ಬ್ಯಾಚ್ ಅಲ್ಲಿ ಹೋಗುವಾಗ ಕಾಲೇಜ್ ಹತ್ರದಲ್ಲಿರೋ ಹಾಸ್ಟೆಲ್ ಎಲ್ಲ ಫಿಲ್ ಆಗ್ಬಿಡುತ್ತೆ. ನಿಮಗೆ ಕಾಲೇಜಿಂದ ದೂರದಲ್ಲಿ ಸಿಗುತ್ತೆ, ಅದೆಲ್ಲೂ ನಿಮ್ಗೆ ಅವ್ರು ಇಲ್ಲಿ ಹೇಳಲ್ಲ. ಅಲ್ಲೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಫೋನ್ ಮಾಡ್ತಾರೆ, ಸರ್ ಕಾಲೇಜಿಂದ ದಿನ ನನ್ಗೆ ಹಾಸ್ಟೆಲ್ ಹೋಗೋದಕ್ಕೆ ಕ್ಯಾಬ್ ಚಾರ್ಜ್, ಬಸ್ ಚಾರ್ಜೇ ಜಾಸ್ತಿ ಬೀಳ್ತಿದೆ. ಹೌದು ಸರ್ ಬೀಳುತ್ತೆ, ಬಟ್ ಅದನ್ನ ಇಲ್ಲೇ ಎಲ್ಲವನ್ನು ಹೇಳಿ ಕಳಿಸೋದು ತುಂಬಾ ಸೂಕ್ಷ್ಮ. ಈಗ ಪೇರೆಂಟ್ಸ್ಗೆ ಒಂದಿಷ್ಟು ಕ್ವಶನ್ಸ್ ಗಳಿರ್ಬಹುದು. ಈ ವಿಭಾಗದಲ್ಲಿ ನಾವೇನಾದ್ರೂ ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ಇದಕ್ಕೆ ಡೊನೇಷನ್ ಇರುತ್ತಾ, ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ, ಟೆಸ್ಟ್ ಗಳಿರುತ್ತಾ ಅಂತ, ಇದ್ರ ಬಗ್ಗೆ ಏನಂತೀವಿ? ಸಿಂಪಲ್ ಸರ್, ಇವಾಗ ನಮ್ಮ ಇಂಡಿಯಾದಲ್ಲೂ ಮೆಡಿಕಲ್ ಸೀಟ್ಸ್ ಇದೆ. ಹೊರದೇಶದವರು ನಮ್ಮಲ್ಲಿ ಬಂದು ಓದ್ಬೇಕು ಅಂದ್ರೆ NRI ಕೋಟಾ ಅಂತ ಕರಿತೀವಿ, ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ. ಅವನು ಭಾರತೀಯನಾಗಿರಲ್ಲ, ಬೇರೆ ದೇಶದವ್ನು ಇಲ್ಲಿ ಬಂದು ಓದ್ಬೋದು. ಅದೇ ತರ ಬೇರೆ ನಾನು ರಷ್ಯಾಗ ಹೋಗಿ ಓದ್ಬೇಕಂದ್ರೆ NRR ಕೋಟಾ ಅಂತ ಇರುತ್ತೆ, ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ. ಹೊರದೇಶದವ್ನು ಅಲ್ಲಿ ಹೋಗಿ ಹೋಗ್ಬೋದು. ಇಷ್ಟು ಸೀಟ್ಸ್ ಆ ಕೋಟಾ ಅಂಡರ್ ಅಲ್ಲಿ ಬರುತ್ತೆ. ಆ NRR ಕೋಟಾ ಅಡಿಯಲ್ಲಿ ಇವ್ರನ್ನ ಕಳಿಸ್ತೀವಿ. ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಏನು ಇರಲ್ಲ, ನೀಟ್ ಕ್ವಾಲಿಫೈ ಆಗಿರ್ತಾರೆ. ಸೊ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅವ್ರು 6 ವರ್ಷ MBBS ಮಾಡ್ತಾರೆ. MBBS ಆದ್ಮೇಲೆ ಅಲ್ಲಿ ಅವ್ರಿಗೆ ಲೈಸೆನ್ಸಿಂಗ್ ಎಕ್ಸಾಮ್ ಅಂತ ಒಂದಿರುತ್ತೆ. ಒಂದು ವಿಚಾರ, ಇಲ್ಲಿ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಸಪೋಸ್ ಈ ಗವರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ₹1,00,00,000 ಜಾಸ್ತಿ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಸೀಟ್. ಎಸ್ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ. ಸೊ ಅಂಥವ್ರಿಗೆ ನಾನು ಹೇಳೋದು, ಈಗ ನಿಮ್ಮಲ್ಲಿ ಬಂದ್ರೆ ಬೇರೆ ದೇಶದಲ್ಲಿ ಲಕ್ಷಾಂತರ ರೂಪಾಯಿಗೆ ಏನು ಸೀಟ್ಗಳು ಸಿಗುತ್ತೆ, ಅಲ್ಲಿ ಓದ್ಕೊಂಡು ಬರ್ಬೋದು. ಅದು 5 ವರ್ಷದ ಕೋರ್ಸ್ ಅನ್ನ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇದು ನಿಜಾನ ಸರ್? ಹಿಂಗೆ ವರ್ಕ್ ಆಗುತ್ತಾ, ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏನಾದ್ರೂ ವ್ಯತ್ಯಾಸಗಳಿರುತ್ತಾ? ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ. ಸರ್ ಸಿಂಪಲ್ ಆಗಿ ಇಲ್ಲೂ ಅಷ್ಟೇ, ತುಂಬಾ ಪೇರೆಂಟ್ಸ್ ಗಳಿಗೆ ನಾನೇ ನೋಡಿದ್ದೀನಿ, ನನ್ನ ಹತ್ರ ಬರ್ತಾರೆ, ಸರ್ ಅಲ್ಲೊಂದ್ ಕಡೆ ಕನ್ಸಲ್ಟೆನ್ಸಿಗೆ ಹೋಗಿದ್ದೆ, ಅವ್ರು ಹೇಳಿದ್ರು 20-25 ಲಕ್ಷದಲ್ಲಿ ಮುಗಿಸ್ಬೋದು. ಸರ್ ದೇವ್ರನೇ ಹೇಳ್ತೀನಿ, 20-25 ಲಕ್ಷದಲ್ಲಿ ನೀವು MBBS ತುಂಬಾನೇ ಕಷ್ಟ. ಇದು ಹೋದ ವರ್ಷ ನೀವು ಈ ಮಾತು ಹೇಳಿದ್ರೆ ನಾನು ಒಪ್ಕೊಂತಿದ್ದೆ. ಈಗ ರೂಬಲ್ಸ್ ರೇಟ್ ಆಗಿರ್ಬೋದು ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ನಾವಲ್ಲಿ ಕಾಲೇಜಿಗೆ ಫೀಸ್ ಕಟ್ಟೋದು ಒಂದು ರೂಬಲ್ಸ್ ಅಲ್ಲಿ ಕಟ್ತೀವಿ, ಇಲ್ಲ ಇನ್ನೊಂದು ಡಾಲರ್ಸ್ ಅಲ್ಲಿ ಕಟ್ತೀವಿ. ನಾವು ಪ್ರತಿಯೊಂದು ರೂಬಲ್ಸ್ ಅಥವಾ ಡಾಲರ್ಸ್ ಅಲ್ಲಿ ಕಳಿಸುವಾಗ ನೀವು
ಕ್ಯಾಲ್ಕುಲೇಟ್ ಮಾಡಿದಾಗ ಇವತ್ತಿನ ರೂಬಲ್ಸ್ ರೇಟು 1.27 ಅರೌಂಡ್ 1.3 ಇದೆ. ಓಕೆ ಲಾಸ್ಟ್ ಇಯರ್ ನಿಮ್ಗೆ ಅರೌಂಡ್ ಅದು 80 ಪೈಸಾ ಇತ್ತು, 80 to 90 ಪೈಸಾ ಇತ್ತು. ಇವತ್ತು 1.3 ಇರೋದ್ರಿಂದ 20 ಲಕ್ಷ ಇರೋ ಫೀಸು ನಿಮಗೆ ಇವತ್ತು ನೀವು ಕಳಿಸ್ತೀರಾ ಅಂದ್ರೆ 27 ಲಕ್ಷ ಆಗುತ್ತೆ. ಓಕೆ ಸೊ ಒಂದು ಗೊತ್ತಿರ್ಲಿ, ಯಾರ ನಿಮಗೆ ಕನ್ಸಲ್ಟೆನ್ಸಿ ಅವ್ರು 20 ಲಕ್ಷದಲ್ಲಿ ನೀವು ಮುಗಿಸ್ಬೋದು, 25 ಲಕ್ಷದಲ್ಲಿ ಮುಗಿಸ್ಬೋದು ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಯಾಕಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಫುಡ್ ಆಗಿರ್ಬೋದು, ಅಲ್ಲಿ ಪ್ರತಿಯೊಂದು ಖರ್ಚು ಬರ್ತಾ ಇರುತ್ತೆ. ಸರ್ ನನ್ಗೆ ಇಷ್ಟೇ ಬಜೆಟ್ ಅಂತ ನೀವು ಹೇಳೋದಾದ್ರೆ 30 lakhs ಅಂತ ಅನ್ಕೋಬಹುದು. ಅದು ಡಿಪೆಂಡ್ಸ್ ಕಂಟ್ರಿ. ಇವಾಗ ನೀವು ಉಜ್ಬೇಕಿಸ್ತಾನ್ ಅಂತ ತಗೊಂತೀನಿ ಅಂದ್ರೆ ನಿಮ್ಗೆ 25 lakhs ಅಲ್ಲಿ ಅಫ್ಕೋರ್ಸ್ ಆಗ್ಬೋದು, ಕೆಲವೊಂದು ಯೂನಿವರ್ಸಿಟಿಲಿ ಆಗುತ್ತೆ. ನೀವು ಅದೇ ಲೈಕ್ ನಾನು ಹೇಳ್ದಂಗೆ ಯಾವ್ದು ರಷ್ಯಾ ಅಂತ ಬಂದಾಗ ನಿಮಗೆ ಯಾವುದೇ ಕಾಲೇಜಲ್ಲೂ ಕೂಡ 20 ಲಕ್ಷದಲ್ಲಿ ನಾನು MBBS ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೆಕ್ಸ್ಟ್ ಜಾರ್ಜಿಯಾ ಅಂತೂ ನೀವು 25 ಅಲ್ಲ 30-35 ಲಕ್ಷದಲ್ಲೂ ಕಷ್ಟ. ಯಾಕಂದ್ರೆ ಯುರೋಪಿಯನ್ ಕಾಂಟಿನೆಂಟಲ್ ಬರುವಂತ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ, ಟಿಬ್ಲಿಸಿಯಲ್ಲಿ ಬರುವಂತ ಟಾಪ್ ಮೋಸ್ಟ್ ಕಾಲೇಜ್, SCU ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜ್ ಆಗಿ ಇವತ್ತು ಹೆಸರು ಮಾಡಿದೆ ವರ್ಲ್ಡ್ ಅಲ್ಲಿ. ಕೆಲವೊಂದು ದೇಶಗಳಲ್ಲಿ ಯುದ್ಧ ಆಗ್ತಾ ಇರಬಹುದು, ಸೊ ಆ ಸಂದರ್ಭಗಳಲ್ಲೆಲ್ಲ ನಮ್ಮ ಮಕ್ಕಳು ಹೆಂಗ್ ಪ್ರೊಟೆಕ್ಟ್ ಆಗಿರ್ತಾರೆ ಅಂತಾನು ಸುಮಾರು ಜನ ಕೇಳ್ಬೋದು. ಎಕ್ಸಾಕ್ಟ್ಲಿ. ಈ ಭಯದಿಂದ ಹೊರಗೆ ಬಂದು ನಾವು ಅಲ್ಲಿಗೆ ಹೋಗ್ಬೇಕಾ, ಅಥವಾ ಆ ಸೆಕ್ಯೂರಿಟಿ ಅನ್ನೋದು ಮಕ್ಕಳಿಗೆ ಇದ್ದೇ ಇರುತ್ತಾ, ಹೇಗೆ ಏನೇ ಆದ್ರೂ ಕೂಡ? ಸರ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನೀವು ಯುದ್ಧ ಅಂತ ಬಂದಿದ ತಕ್ಷಣ ನಿಮ್ಗೂ ಗೊತ್ತಿರುತ್ತೆ ಇವತ್ತು ವಾರ್ ನಡೀತಿದೆ. ಅಫ್ಕೋರ್ಸ್ ಎಲ್ಲ ಪೇರೆಂಟ್ಸ್ಗೂ ಭಯ ಕಾಡುತ್ತೆ, ಬಟ್ ನಾವುಗಳು ತಿಳ್ಕೊಬೇಕಾಗಿರೋದು ಇವತ್ತು ಕೂಡ ವಾರ್ ನಡೀತಿದೆ, ನಿಮ್ಗೂ ಗೊತ್ತು, ನಾವು ದಿನ ಆದ್ರೆ ನೋಡ್ತಾ ಇರ್ತೀವಿ. ಸರ್ ವಾರ್ ಅಂತ ಬಂದಾಗ ಏನಾಗುತ್ತೆ, ನೀವು ಡೈರೆಕ್ಟ್ ಆಗಿ ವಾರ್ನ ನಾನು ಲೈಕ್ ಆ ಸಿಟಿ ಅಲ್ಲೂ ಕೆಲವೊಂದು ರೂಲ್ಸ್ ಇರುತ್ತೆ. ವಾರ್ಗಳು ಯಾವಾಗ್ಲೂ ನಿಮ್ಗೆ ಆ ಬಾರ್ಡರ್ಸ್ ಅಲ್ಲೇ ಆಗುವಂತದ್ದು. ಇವತ್ತು ರಷ್ಯಾ ಉಕ್ರೇನ್ ಬಾರ್ಡರ್ ಅಲ್ಲಿ ಏನಿದೆ ಅಲ್ಲಿ ವಾರ್ ಆಗುತ್ತೆ ಬಿಟ್ರೆ ನಿಮ್ಗೆ ಯಾವ್ದೇ ಹತ್ರ ಲೈಕ್ ಮಾಸ್ಕೋ ಕ್ಯಾಪಿಟಲ್ ಸಿಟಿ ಅಥವಾ ಲೈಕ್ ಈ ಸಿಟೀಸ್ ಗಳಲ್ಲಿ ವಾರ್ ಅಂತ ಬರಲ್ಲ. ಫಸ್ಟ್ ಪಾಯಿಂಟ್ ನಾವು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಇವಾಗ ನಮ್ಮಲ್ಲೂ ವಾರ್ ಆಯ್ತು 1 ವರ್ಷ 2 ವರ್ಷದ ಹಿಂದೆ. ಲೈಕ್ ಅದಕ್ಕೆ ನಾವೇನು ಸಿಂಧೂರ್ ಅಂತ ಕರೆದ್ವಿ, ಆ ವಾರ್ಗೆ ಆಪರೇಷನ್ ಸಿಂಧೂರ್ ಅಂತ ಕರೆದ್ವಿ. ಅದು ನಡೆದಿದೆ ಅಲ್ಲಿ. ಅದರಿಂದ ನಮಗೆ ನಾವು ಬೆಂಗಳೂರು ಅಥವಾ ತುಮಕೂರು ಭಾಗದ ಜನರಿಗೆ ಅದರಿಂದ ಏನಾರ ಎಫೆಕ್ಟ್ ಆಯ್ತಾ? ನಾನು ನಿಮ್ಮನ್ನ ಕೇಳ್ತಿರೋದು ಇಲ್ಲ, ಏನೂ ಎಫೆಕ್ಟ್ ಆಗಿಲ್ಲ. ಬಟ್ ವಾರ್ ಆಯ್ತು, ಯಾಕೆ ಬಾರ್ಡರ್ಸ್ ಗಳಲ್ಲಿ ಆಗುತ್ತೆ ಬಿಟ್ರೆ ನಿಮ್ಗೆ ಒಂದೇ ಸಲ ಸಿಟಿ ಅದು ಒಂದ್ ತಿಳ್ಕೊಬೇಕಾಗಿರತ್ತೆ ಪೇರೆಂಟ್ಸ್. ಜಾರ್ಜಿಯಾ ಅಂತ ಬಂದ್ರೆ ನಿಮ್ಗೆ ಅಲ್ಲಿ ವಾರ್ ಕಾನ್ಸೆಪ್ಟ್ ಅವ್ರು ಯಾವುದೇ ತರದ್ ಇಲ್ಲಿವರೆಗೂ ವಾರ್ ಅಷ್ಟ ಆಗಿಲ್ಲ. ಟಿಬ್ಲಿಸಿ ನೀವು ರಷ್ಯಾ ಅಂತ ಬಂದ್ರು ಕೂಡ ಬಾರ್ಡರ್ಸ್ ಅಲ್ಲಿ ಬರುವಂತ ಕಾಲೇಜಸ್ಗೆ ನಾನು ವೈಯಕ್ತಿಕವಾಗಿ ನಾವು ಅದನ್ನ ಕಳ್ಸಕ್ ಹೋಗಲ್ಲ. ನಾವು ಕಳ್ಸೋ ಕಾಲೇಜ್ಗಳೆಲ್ಲ ಒಂದು ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಕ್ಯಾಪಿಟಲ್ ಸಿಟಿಗೆ ಹತ್ರ ಇರೋ ಕಾಲೇಜಸ್ಗೆ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ. ಈಗ ನಿಮ್ಮಲ್ಲಿ ಜಾಯಿನ್ ಆಗಬೇಕು, ನನ್ನ ಒಂದು ಹಂತಕ್ಕೆ ನಾನು ತೇರ್ಗಡೆ ಹೊಂದಿದ್ದೀನಿ, ನಾನು ಬೇರೆ ದೇಶದಲ್ಲಿ MBBS ಮಾಡಬೇಕು ಅನ್ನೋರಿದ್ರೆ ಅವರ ಕ್ವಾಲಿಟಿ ಏನಿರ್ಬೇಕು? ಅಂದರೆ ಅವ್ರು ಏನಾದರೂ ಫಸ್ಟೇ ಅಮೌಂಟ್ ಕಟ್ಟಬೇಕಾ, ಅಥವಾ ಪಾಸ್ಪೋರ್ಟ್ಗಳು ಅವರಿಗೆ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರುತ್ತೆ, ಆಮೇಲೂ ಕೂಡ ಮಾಡಿಸ್ಕೋಬಹುದಾ? ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಯಾಕಂದರೆ ಕೆಲವೊಂದು ಮಕ್ಕಳಿಗೆ ಬೇಸಿಕ್ ಆಗಿ ಪಾಸ್ಪೋರ್ಟ್ ಕೂಡ ಇರೋದಿಲ್ಲ. ಸೊ ಅದಿಲ್ಲ ಅಂತ ಹೇಳಿದ ತಕ್ಷಣ ನಂಗೆ ಹೋಗೋಕೆ ಆಗಲ್ವೇನೋ, ಅದನ್ನ ಮಾಡಿಸೋಕೆ ಕಷ್ಟ ಆಗುತ್ತೇನೋ, ಈ ಥರ ಥಿಂಕ್ ಮಾಡೋರು ಇರ್ತಾರೆ. ಅಂಥವ್ರಿಗೆ ಒಂದು ಮಾಹಿತಿ ಕೊಡಿ. ಸರ್ ಸಿಂಪಲ್, ನಾನು ಓದ್ ವಿಡಿಯೋದಲ್ಲೂ ಅದು ಹೇಳಿದ್ದೆ ಲಾಸ್ಟ್ ಇಯರ್. ಸರ್ ನಿಮ್ಮ ಹತ್ರ ಬ್ಯಾಂಕಲ್ಲಿ ಪಾಸ್ಬುಕ್ ಇದ್ರೆ ಸಾಕು, ಪಾಸ್ಪೋರ್ಟ್ ಇಂದ ಹಿಡಿದು 6 ವರ್ಷಗಳ ಕಾಲ ನೀವು MBBS ಮುಗಿಸ್ಕೊಂಡು ಇಲ್ಲಿ ಬಂದು ನೀವು FMG ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಲಿ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿಸಿ ನಮ್ಮ NMC ಅಥವಾ KMC ಅಂಡರ್ ಅಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ನಿಮ್ಮ ಹೆಸರು ಪಕ್ಕದಲ್ಲಿ ಡಾಕ್ಟರ್ ಬರೋ ತನಕ ನಾವು ನಿಮ್ ಜೊತೆ ಇರ್ತೀವಿ ಅಂತ ನಾನು ಲಾಸ್ಟ್ ಇಯರ್ ಹೇಳಿದ್ದೆ. ಅದ್ರ ಬಿಫೋರ್ ಇಯರ್ ನಾನು ಕೂಡ ಒಂದು ವಿಡಿಯೋನ ನಿಮ್ದು ನೋಡಿದೆ. ನೀವು ಏರ್ಪೋರ್ಟಿಗೆ ಹೋಗಿ ಮಕ್ಕಳನ್ನ ಡ್ರಾಪ್ ಮಾಡಿದ್ದು, ಮತ್ತೆ ಇವತ್ತು ಕೂಡ ನಾನು ಇಲ್ಲಿ ಬೆಳಿಗ್ಗೆ ಬಂದಾಗ ಒಬ್ರು ಅಡ್ಮಿಷನ್ ತಗೊಂಡಾಗ ಅವ್ರಿಗೆ ಸ್ಟೆಥೋಸ್ಕೋಪ್ ಹಾಕ್ಬಿಟ್ಟು ಅವ್ರಿಗೆ ಇದನ್ನ ಮೊಮೆಂಟೋ ಕ್ರಿಯೇಟ್ ಮಾಡಿದ್ದು, ಇದನ್ನೆಲ್ಲ ನೋಡಿದೆ. ಅಂದ್ರೆ ಇದನ್ನ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಪೇರೆಂಟ್ಸ್ ಇರುವಂತ ಕೆಲವೊಂದು ಪ್ರಶ್ನೆಗಳಿದು. ಹಾಗಾಗಿನೇ ನಿಮ್ಮ ಹತ್ರ ಅದ್ರ ಬಗ್ಗೆ ಡೀಟೇಲ್ಸ್. ಸರ್ ನಾನು ಹೇಳಿದ್ನಲ್ಲ ಅವಾಗ್ಲೇನೆ ಹೇಳಿದೆ, ಅವ್ರ ಬ್ಯಾಂಕಲ್ಲಿ ಪಾಸ್ಬುಕ್ ಇದ್ರೆ ಸಾಕು. ಓಕೆ, ಪಾಸ್ಪೋರ್ಟ್ ಇಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿ ನಮ್ಗೆ. ಈಗ ದುಡ್ಡಿಲ್ಲ ಅಂದ್ರೆ ಈಗ ಕೆಲವರು ಹೇಳ್ತಾರೆ ಲೋನ್ ಕೊಡ್ತೀನಿ ನಾನು ಅಂತಾನು ಸುಮಾರು ಜನ ಹೇಳ್ತಾರೆ. ಅಥವಾ ಬ್ಯಾಂಕ್ಗಳಲ್ಲಿ ಅವ್ರಿಗೆ ಲೋನ್ ಸಿಗ್ಬೇಕು ಅಂದ್ರೆ ಕೆಲವೊಂದು ಕ್ವಾಲಿಟಿ ಇರಲೇಬೇಕಾಗುತ್ತೆ. ಎಲ್ಲರಿಗೂ ಕೂಡ ಲೋನ್ ಸಿಗುತ್ತೆ, ಎಲ್ಲಾ ದೇಶಕ್ಕೆ ಹೋದಾಗ್ಲೂ ಲೋನ್ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ತರ ಲೋನ್ ಫೆಸಿಲಿಟೀಸ್ ಬೇಕು ಅಂದ್ರೆ ನೀವೇ ಮಾಡ್ಕೊಡ್ತೀರಾ ಹೇಗೆ? ಸರ್ ಅದನ್ನು ಮುಂಚೆನೆ ಹೇಳ್ಬಿಡ್ತೀನಿ, ಪೇರೆಂಟ್ಸ್ ಗಳು ಗೊತ್ತಿರ್ಲಿ. ಹೌದು, ನಾನು ಕೆಲವೊಂದು ವಿಡಿಯೋಸ್ ಅಲ್ಲೆಲ್ಲ ನೋಡಿದೀವಿ ಲೋನ್ ಅಫ್ಕೋರ್ಸ್ ಹೌದು. ಬಟ್ ರಷ್ಯಾ ಅಂತ ಬಂದಾಗ ನಿಮಗೆ ಲೋನ್ ಆಗೇ ಆಗುತ್ತೆ, ಬಟ್ ಕೊಲಾಟ್ರಲ್ ಇಡ್ಲೇಬೇಕಾಗುತ್ತೆ. ಯಾಕಂದ್ರೆ ಲೋನ್ ಆಗತ್ತೆ ಅಂತ ಹೇಳ್ತೀವಿ, ಬಟ್ ಅಲ್ಲಿ ಕೊಲಾಟ್ರಲ್ ಬೇಕು ಅಂತ ನಾವು ವಿಡಿಯೋಲಿ ಯಾರು ಹೇಳಲ್ಲ. ನೀವು ಅಲ್ಲಿ ಬಂದಾಗ್ಲೇ ನಿಮಗೆ ಅವ್ರು ಹೇಳೋದು ಸರ್ ನೀವು ಕೊಲಾಟ್ರಲ್ ಇಡಬೇಕು. ಸೊ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಸರ್, ರಷ್ಯಾ ಅಂತ ಬಂದಾಗ ಕೊಲಾಟ್ರಲ್ ಮ್ಯಾಂಡೇಟರಿ. ಅದೇ ನೀವು ಜಾರ್ಜಿಯಾ ಅಂತ ತಗೊಂಡ್ರೆ ಕೊಲಾಟ್ರಲ್ ಫ್ರೀ ಲೋನ್ ಆಗುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದು, ಸ್ಟೂಡೆಂಟ್ ಅವ್ರ ಪೇರೆಂಟ್ಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದು, IT ರಿಟರ್ನ್ಸ್ ಇತ್ತು ಅಂದ್ರೆ 101% ಅಪ್ ಟು 1 CR ಅವ್ರಿಗೆ ಅವ್ರಿಗೆ ಲೋನ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಆ ಲೋನ್ಗೆ ಏನೇನ್ ಬೇಕು ಸಪೋರ್ಟ್ ಎಲ್ಲವನ್ನು ನಾನೇ ಮಾಡಿಸ್ಕೊಂಡು. ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು? ಸರ್ ಸಿಂಪಲ್, ಕಾಂಟ್ಯಾಕ್ಟ್ ನಂಬರ್ ಅಫ್ಕೋರ್ಸ್ ವಿಡಿಯೋದಲ್ಲಿ ಹಾಕಿರ್ತೀವಿ. ಕಾಲ್ ಮಾಡಿದ ತಕ್ಷಣ ತುಮಕೂರಿನ ಸಿದ್ಧಗಂಗಾ ಮಠ
ನಾನು ವಿಡಿಯೋಲ್ಲೂ ಹೇಳಿದ್ದೆ, ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಸಿದ್ಧಗಂಗಾ ಮಠದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕಾಲೇಜ್ ಬರುತ್ತೆ, SRS PU ಕಾಲೇಜ್. ಕಾಲೇಜ್ ಒಳಗಡೆನೆ ನಿಮ್ಗೆ ಮೆಡಿಕಾಮ್ ಸಂಸ್ಥೆ ಸಿಗುತ್ತೆ. ಸೊ ಇದು ನಮ್ಮ ಮೆಡಿಕಾಮ್ ಕ್ಯಾಬಿನ್ ಇಲ್ಲೇ. ಸೊ ಕಾಲೇಜ್ ಒಳಗಡೆನೆ ನಿಮ್ಗೆ ಮೆಡಿಕಾಮ್ ಕ್ಯಾಬಿನ್ ಇರೋಂಥದ್ದು. ಟೋಟಲ್ ನೀವು ಎಷ್ಟು ಕಂಟ್ರಿಗಳನ್ನ ರೆಕಗ್ನೈಸ್ ಮಾಡ್ತೀರಿ ಮಕ್ಕಳಿಗೆ ಇಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದು? ಸರ್ ನನ್ನ ವೈಯಕ್ತಿಕವಾಗಿ ಕೇಳ್ತಾ ಹೋದ್ರೆ ದಿ ಬೆಸ್ಟ್ ಅಂದ್ರೆ 2. ಒಂದು ರಷ್ಯಾ, ಇನ್ನೊಂದು ಜಾರ್ಜಿಯಾ. ಇಲ್ಲೂ ಕೂಡ ಮ್ಯಾಟರ್ ಆಗುತ್ತೆ. ಈ ವರ್ಷ ನೀಟ್ ತುಂಬಾ ಜನ, ನೀವೇ ನಂಬಲ್ಲ ಸರ್, ನನ್ನಲ್ಲಿ ಆಲ್ಮೋಸ್ಟ್ ಲೈಕ್ 40 to 47 ಸ್ಟೂಡೆಂಟ್ಸ್ ಆಲ್ರೆಡಿ ಅಡ್ಮಿಷನ್ ತಗೊಂಡಿದ್ರು ಪ್ರೀ ಬುಕಿಂಗ್. ಆ 47 ಜನದಲ್ಲಿ 31 ಜನ ಕ್ವಾಲಿಫೈ ಆಗಿಲ್ಲ. ವೈ? ಬಿಕಾಸ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕೂಡ. ನಾನೇ ಹೇಳಿದ್ನಲ್ಲ, ಲಾಸ್ಟ್ ಇಯರ್ 113 ಇತ್ತು OBC ಕಟ್ ಆಫ್. ಈ ವರ್ಷ ಪೇಪರ್ ಟಫ್ ಇದ್ದಿದ್ ಕಾರಣ ಒಂದು 101, 102 ಇರುತ್ತೆ ಅನ್ಕೊಂಡೆ. ನೋಡ್ರೆ OBC 177, ಜನರಲ್ ಮೆರಿಟಿಗೆ 213 ಇದೆ. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಾಕಷ್ಟು ಜನ, ನಿಮ್ಗೆ ಅವಾಗಲೇ ಹೇಳಿದೆ ಅಂಕಿಅಂಶ, 22 ಲಕ್ಷ ಜನದಲ್ಲಿ ಕೇವಲ 11 ಲಕ್ಷ ಅಷ್ಟೇ ಕ್ವಾಲಿಫೈ ಆಗಿರುವಂತದ್ದು. ಸೊ ಯಾರು ಕ್ವಾಲಿಫೈ ಆಗಿಲ್ಲ, ಆದ್ರೂ ಕೂಡ ನಾನು 2 ವರ್ಷದಿಂದ ನಾನು ಲಾಂಗ್ ಟರ್ಮ್ ನೀಟ್ ತಗೊಂಡಿದ್ದೀನಿ ಸರ್, ನಾನು ಕ್ವಾಲಿಫೈ ಆಗಿಲ್ಲ, ಬಟ್ ಆದ್ರೂ ಅಬ್ರಾಡ್ ಹೋಗ್ಬೇಕಂದ್ರೆ ಜಾರ್ಜಿಯಾ ಫಸ್ಟ್ ಆಪ್ಷನ್ ಕೊಡ್ತೀನಿ. ಯಾಕೆ ಜಾರ್ಜಿಯಾ ಅಂತ ನೀವು ಕೇಳಿದ್ರೆ, ಸೊ ನಾನು ಅವಾಗಲೇ ಹೇಳಿದೆ, ನೀವು ಜಾರ್ಜಿಯಾದಲ್ಲಿ MBBS ಮುಗಿಸಿ MD, ನಾನು ಹೇಳಿದ 5 ದೇಶಗಳು ಅವಾಗಲೇ ಹೇಳಿದೆ, USA, UK, ಕೆನಡಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ಈ 5 ದೇಶದಲ್ಲಿ ನೀವು MD ಮಾಡಿದ್ರೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಸಿಗುತ್ತೆ. ಹೇಳಕ್ ಇಷ್ಟು ಈಸಿ ಇದೆ, ಸಿಂಪಲ್ ಆಗಿ ನೀವು ಅನ್ಕೋಬಹುದು. ಬಟ್ ಒಂದ್ ತಿಳ್ಕೊಳ್ಳಿ, ಆ ಸ್ಟೂಡೆಂಟ್ ಕೈಲಿ ಇಲ್ಲಿ ನೀಟಾಗಿ ಕ್ವಾಲಿಫೈ ಆಗಕ್ ಆಗಿಲ್ಲ ಅಂದ್ರೆ ಆ MD ನ ಆ ದೇಶದಲ್ಲಿ ಮಾಡ್ಬೇಕಂದ್ರೆ ಅದ್ರದೇ ಆದಂತ ಪರೀಕ್ಷೆ ಇರುತ್ತೆ. ಇವಾಗ USA ಮೇಲೆ ಅಂತ ಬರಿಬೇಕು US ಹೋಗಕ್ಕೆ, ಗೆ UK ಮೇಲೆ ಅಥವಾ ಫ್ಲಾಬ್ ಇದೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದಕ್ಕೆ AMC ಪರೀಕ್ಷೆ ಇದೆ. ಅಷ್ಟು ಈಸಿ ಇರಲ್ಲ ಸರ್. ಇಡೀ ಜಗತ್ತಿಂದ ಮಕ್ಕಳು ಬರಿತಾ ಇರ್ತಾರೆ. ಇಲ್ಲಿ ನೀಟಾಗಿ ಕ್ವಾಲಿಫೈ ಮಾಡಕ್ ಕಷ್ಟ ಅಂದಾಗ ಆ ಪರೀಕ್ಷೆ ಕಷ್ಟ ಇರುತ್ತೆ. ಅವ್ರಗಳಿಗೆ ಜಾರ್ಜಿಯಾ ದಿ ಬೆಸ್ಟ್. ಯಾಕೆ ಅಂದ್ರೆ ಜಾರ್ಜಿಯಾದಲ್ಲಿ ನಿಮ್ಗೆ 3rd ಇಯರ್ ಇಂದ ಅಥವಾ 4th, 5th ಇಯರ್ ವರ್ಗು ಆ USM ಅಲ್ಲಿ ಕೋಚಿಂಗ್ ಸಿಗ್ತಾ ಹೋಗುತ್ತೆ. ಅದು ಜಾರ್ಜಿಯಾದಲ್ಲಿ SCU ಅನ್ನೋದೆಲ್ಲ ನೀವು ಟಾಪ್ ಮೋಸ್ಟ್ ಕಾಲೇಜ್ ಚೂಸ್ ಮಾಡಿದಾಗ SCU ಆಗಿರ್ಬೋದು, ಬಟುಮಿ, ಅವೆಸಿನದಲ್ಲಿ ಏನಾಗುತ್ತೆ, ನಿಮಗೆ 3rd ಇಯರ್ ಇಂದಾನೆ ಈ ಪರೀಕ್ಷೆಗಳಿಗೆ ತಯಾರಿ ಕೊಡ್ತಾರೆ ಅವರೇ. ಸೊ ಅದರಿಂದ ನೀವು ಲೈಕ್ ಈಸಿಯಾಗಿ ಕ್ರ್ಯಾಕ್ ಮಾಡಿ. ಇನ್ನೊಂದು ಹೇಳ್ತಾರೆ ಅಂದ್ರೆ, ಈಗ ವಿದೇಶದಲ್ಲಿ MBBS ಅವರು ಮಾಡೋಕ್ ಹೋದಾಗ ಅಲ್ಲಿ ಮಾಡಿದ ನಂತರ ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ಒಂದು ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ ಅಂತ. ಸರ್ ಅಫ್ಕೋರ್ಸ್ ನೀವ್ ಈಗ ನೀಟ್ ಕ್ವಾಲಿಫೈ ಆಗಿರೋರ್ ಬಗ್ಗೆ ಮಾತಾಡ್ತಾ ಹೋದ್ರೆ, ರಷ್ಯಾ ನಾನು ಹೇಳಿದೆ ಫಸ್ಟ್ ಪ್ರಿಫರೆನ್ಸ್, ನಂತರದಲ್ಲಿ ಜಾರ್ಜಿಯಾ ಕೊಡ್ತೀನಿ. ನೀಟ್ ಕ್ವಾಲಿಫೈ ಆಗಿರೋರ್ಗೆ ನೀವು ರಷ್ಯಾದಲ್ಲಿ 6 ವರ್ಷ MBBS ಮುಗಿಸಿದ ನಂತರ ಅಲ್ಲಿ ಅವ್ರದೇ ಆದಂತ ಒಂದು ಲೈಸೆನ್ಸಿಂಗ್ ಎಕ್ಸಾಮ್ ಇರುತ್ತೆ, ಅದು ಈಸಿ ನೀವು ಕ್ರ್ಯಾಕ್ ಮಾಡ್ತೀರಾ. ರಷ್ಯಾದಲ್ಲಿ ಡಾಕ್ಟರ್ ಆದ್ರಿ ರಷ್ಯಾದಲ್ಲಿ. ಬಟ್ ಇವಾಗ ನೀವು ಇಂಡಿಯಾಗ್ ಬರ್ಬೇಕು, ನಿಮ್ಮ ಗುರಿನೇ ಇಂಡಿಯಾಗ್ ರಿಟರ್ನ್ ಬರ್ಬೇಕು ಅಂತ. ಇಂಡಿಯಾಗ್ ಬಂದ ನಂತರ FMG ಅಂತ ಒಂದು ಪರೀಕ್ಷೆ ಇರುತ್ತೆ, ವರ್ಷದಲ್ಲಿ 2 ಬಾರಿ ನಡೆಯುತ್ತೆ. ಆ ಪರೀಕ್ಷೆ 300 ಮಾರ್ಕ್ಸ್ ಇರುತ್ತೆ. ಅರೌಂಡ್ 150, 170 ಮೇಲೆ ಬಂದ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಆ ಪರೀಕ್ಷೆಗೂ ಕೂಡ ನಿಮಗೆ ಅಬ್ರಾಡ್ ಅಲ್ಲಿ ನೀವು ಯಾವುದೇ ಕಾಲೇಜ್ಗೆ ಹೋದ್ರು ರಷ್ಯಾದಲ್ಲಿ, ಅಲ್ಲಿ ನಿಮ್ಗೆ 3rd, 4th, 5th ಇಯರ್ ವರ್ಗು ನಿಮ್ಗೆ ಅದ್ರದ್ದೇ ಆದಂತ ಲೈಕ್ FMG ಕೋಚಿಂಗ್ ಕೂಡ ಸಿಗ್ತಾ ಹೋಗುತ್ತೆ. ಇದು ನೀವು ನನ್ನ ಮುಖ ನೀವು ಹೇಳ್ಬೋದು, ಸ್ವಲ್ಪ ಜನ ಕನ್ಸಲ್ಟೆನ್ಸಿ ನಾನು ನೋಡಿದೀನಿ, ನಮ್ ಕಡೆಯಿಂದ ಅವ್ರಿಗೆ FMG ಕೋಚಿಂಗ್. ಸರ್ ನೀವು ನನ್ನ ಕಡೆಯಿಂದ ಅಂತಲ್ಲ, ಯಾವುದೇ ಕನ್ಸಲ್ಟೆನ್ಸಿ ಕಡೆಯಿಂದನೂ ಕಾಲೇಜ್ಗೆ ಹೋಗಿ ಆ ಕಾಲೇಜ್ ಅವ್ರು ನಿಮಗೆ ಕೊಟ್ಟೇ ಕೊಡ್ತಾರೆ ಅದ್ರದ್ದು ಕೋಚಿಂಗ್. 101% ನಿಮ್ಗೆ ಕೋಚಿಂಗ್ ಸಿಗುತ್ತೆ. ಈಗ ರಿಸಲ್ಟ್ ಬಂದಿದೆ, ಈಗ ಎಷ್ಟು ಸೀಟ್ಸ್ಗಳು ಅವೈಲೇಬಲ್ ಇದೆ? ಈಗ ಇಮಿಡಿಯೇಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಅಥವಾ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ಬಹುದಾ ವಿದ್ಯಾರ್ಥಿಗಳು? ಸರ್ ಖಂಡಿತವಾಗ್ಲು ನಿಮಗೆ ಲೈಕ್ ಟೈಮ್ ತಗೊಳ್ತೀನಿ ಅಥವಾ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಅಂತ ಏನಿಲ್ಲ. ಅವರು ನೀಟ್ ಕ್ವಾಲಿಫೈ ಆಗಿದ್ದೀನಿ, ಸೊ ಜನರಲ್ ಮೆರಿಟ್ 220 ಬಂದಿದೆ ಸರ್, ಸೊ ಅವ್ರು ತಕ್ಷಣ ಬರ್ಬೋದು. ಅವ್ರಿಗೆ ಬೇರೆ ಆಪ್ಷನ್ ಇಲ್ಲಿದೆ. ಇವಾಗ 220 ಬಂದಿದೆ, ಕ್ವಾಲಿಫೈ ಆಗಿದ್ದಾನೆ. ಸೊ ಅಲ್ಲಿ ನಿಮ್ಗೆ ಇಲ್ಲಿ ಕರ್ನಾಟಕದಲ್ಲೂ ಫ್ರೀ ಸೀಟ್ ಸಿಗಲ್ಲ. ಇಲ್ಲೂ ಸೀಟ್ ಸಿಗ್ಬೇಕಂದ್ರೆ more than 500 ಬೇಕು ಈ ಸಲ ಜನರಲ್ ಮೆರಿಟ್ಗೆ. ಸೊ ಅವನು ಕ್ವಾಲಿಫೈ ಆಗಿದ್ದಾನೆ, ಬಟ್ ಕರ್ನಾಟಕದಲ್ಲಿ ಸೀಟ್ ಸಿಗೋಷ್ಟು ಕ್ವಾಲಿಫೈ ಆಗಿಲ್ಲ. ದೆನ್ ಅಬ್ರಾಡ್ ಹಂಗ ಒಂದೇ ಆಪ್ಷನ್, ಆರಾಮಾಗಿ ಬರ್ಬೋದು, ಈಗಲೇ ಇದ್ ಮಾಡ್ಬೋದು. ಇಲ್ಲ ಸರ್ ನಾನು ಲೈಕ್ ಈ ವರ್ಷ ಲಾಂಗ್ ಟರ್ಮ್ ನೀಟ್ ತಗೊಂತೀನಿ, ಇದೆ ಫಸ್ಟ್ ಅಟೆಂಪ್ಟ್. ಸರ್ ನಮ್ದೇ ಲಾಂಗ್ ಟರ್ಮ್ ಇದೆ, ನೀವು ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮಗೆ ಲಾಂಗ್ ಟರ್ಮ್ ನೀಟ್ ಕೊಟ್ಟು ಕ್ವಾಲಿಫೈ ಮಾಡಿ ಮುಂದಿನ ವರ್ಷ ಕಳಿಸ್ಕೊಡ್ತೀವಿ. ಆಪ್ಷನ್ ಇದೆ ಸರ್. ಯಾಕಂದ್ರೆ ನಾನು ಸುಮ್ನೆ ಮಿಸ್ಗೈಡ್ ಮಾಡಕ್ ಹೋಗಲ್ಲ ಮಕ್ಳಿಗೆ. ಯಾಕೆಂದ್ರೆ ನೀವು ಇದೇ ಮೊದಲನೇ ವರ್ಷ ನೀಟ್ ಬರೀತಿರೋವಾಗ ಏನಾಗುತ್ತೆ, ಅವ್ನು ಇನ್ನೊಂದು ವರ್ಷ ಲಾಂಗ್ ಟರ್ಮ್ ತಗೊಳ್ಳಿ, ನೆಕ್ಸ್ಟ್ ಇಯರ್ 100% ಅವ್ನು ಕ್ವಾಲಿಫೈ ಆಗ್ತಾನೆ. ಅದು ನಮ್ ಜವಾಬ್ದಾರಿ, ನಾವೇ ಕ್ವಾಲಿಫೈ ಮಾಡಿ ಕಳಿಸ್ಕೊಡ್ತೀವಿ. ನಮ್ದೇ ಲಾಂಗ್ ಟರ್ಮ್ ನೀಟು ಇದೆ, ಕ್ವಾಲಿಫೈ ಮಾಡಿ ಮುಂದಿನ ವರ್ಷ ಕಳಿಸೋ ಜವಾಬ್ದಾರಿ. ಜೊತೆಗೆ ನಾನು ಅವಾಗಲೇ ಹೇಳಿದೆ, ಒಂದು ಸ್ಟೂಡೆಂಟ್ ಜೊತೆ ವಿಡಿಯೋ ಕಾಲ್ ಮಾಡೋಣ ಅಂತ. ಹಾಯ್ ಗುಡ, ಚೆನ್ನಾಗಿದ್ಯಾ? ಲೈಕ್ ಏನಿಲ್ಲ, ನಮ್ ಜೊತೆ ಇವತ್ತು ಸಂದೀಪ್ ಸರ್ ಇದಾರೆ. ಸರ್ ಇವರೆಲ್ಲ ನಮ್ ಸ್ಟೂಡೆಂಟ್ಸ್ ಕೂಡ. ಹಂಗೆ ಒಂದ್ ರೌಂಡ್ ಇದ್ ಮಾಡು, ಲೈಕ್ ವಿಡಿಯೋ ಅಲ್ಲಿ ಕಾಲೇಜ್ ಎಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮಿಕ್ಕಿದವರು ಹಿಂದೆನೆ ಇದಾರೆ. ಹಾಯ್, ಆರಾಮ? ಸಂದೀಪ್ ಸರ್ ಇದಾರೆ ಜೊತೆಲಿ. ಹೇಗಿದೆ ಅಲ್ಲಿ ನಿಮ್ಗೆ ಶಿಕ್ಷಣ ಮತ್ತೆ ಅಲ್ಲಿಯ ವಾತಾವರಣ ಎಲ್ಲ ಸೆಟ್ ಆಯ್ತಾ? ಹೇಗೆ? ಫಸ್ಟಿಗೆ 1 ಮಂತ್ ಸೆಟ್ ಆಗಿಲ್ಲ, ಆಮೇಲೆ ಅಡ್ಜಸ್ಟ್ ಆಯ್ತು. ಸ್ನೋ ಫಸ್ಟ್ ಅಲ್ಲ. ಓಕೆ
1 ವರ್ಷ ಆಗಿ ಮುಗ್ದೋಗಿದೆ, ಈಗ ಇನ್ 4 ವರ್ಷ ಇದೆ. 6 months ಆಗಿದೆ ಅಷ್ಟೇ. ಮಧ್ಯ ಎಲ್ಲಾದ್ರೂ ಬಂದಿದ್ರಾ ಇಂಡಿಯಾಗೆ? ಇನ್ನು ಬಂದಿಲ್ಲ. ಇಲ್ಲ ಬಂದಿಲ್ಲ. ಓಕೆ ಓಕೆ, ಖುಷಿ ಇದೆ. ಮೆಡಿಕಾಮ್ ಸಂಸ್ಥೆ ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತು? ನಾವು ಬರಬೇಕಂತ ಬಹಳ ಸಪೋರ್ಟ್ ಮಾಡ್ತು. ಓಕೆ. ಸಾರ್ ಅಂತಾರಲ್ಲ, ಅಣ್ಣನೇ ಅಂತೀವ ಸಂಜಯ್ ಸರ್, ಹಾ ಹಾ. ಆ ತರ ಸಪೋರ್ಟ್. ಈಗ ನೀವು ಯಾವ ಕಂಟ್ರಿಲಿ ಇರೋದು? ರಷ್ಯಾ ಮಾಸ್ಕೋ. ಓಕೆ ಓಕೆ. ಅಲ್ಲಿ ಹೇಗೆ ನಿಮ್ಗೆ, ಅಂದ್ರೆ ತುಂಬಾ ಸೆಕ್ಯೂರ್ ಅನ್ಸುತ್ತಾ ಅಥವಾ ಏನಾದ್ರೂ ಬೇಜಾರಾಗುತ್ತಾ ಅಥವಾ ಭಯ ಆಗುತ್ತಾ, ಆತರ ಏನಾದ್ರು ಇದೆಯಾ? ಇಲ್ಲ ಎಲ್ಲ ಸೆಕ್ಯೂರ್ ಆಗಿರುತ್ತೆ. ಅಂದ್ರೆ ಹಾಸ್ಟೆಲ್ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇರುತ್ತೆ. ಹೊರಗಡೆ ಹೋದ್ರು ಆತರ ಏನಿಲ್ಲ. ಗರ್ಲ್ಸಿಗೆ ಸೆಕ್ಯೂರ್ ಆಗಿರುತ್ತೆ. ಓಕೆ ಓಕೆ. ಕ್ಲಾಸ್ ರೂಮ್ಸ್ ಎಲ್ಲ ಹೇಗಿರುತ್ತೆ? ಅಂದ್ರೆ ಕ್ಲಾಸ್ ಎನ್ವಿರಾನ್ಮೆಂಟ್ ಕೇಳ್ತಿದ್ದೀನಿ, ತುಂಬಾ ಚೆನ್ನಾಗಿರುತ್ತಾ ಸ್ಟಡೀಸು? ಓಕೆ. ಸೈಲೆಂಟ್ ಆಗಿ ಇರ್ತಾರೆ ಟೀಚರ್ಸ್ ಲೆಸನ್ ಮಾಡೋದ್ ಬಗ್ಗೆ. ಹಾ ಹಾ. ಓಕೆ. ಖುಷಿ ಹಾಗಾದ್ರೆ. ಟೀಚರ್ ತುಂಬಾ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು. ಓಕೆ ಬಿಡ. ಆಮೇಲೆ ಬರ್ಡೇ ಇತ್ತಲ್ವಾ? ಯಾರ್ದು ಬರ್ಡೇ? ರಜನಿದಿದ್ದ ಮೊನ್ನೆ, ಸಂಗೀತದ. ರಜನಿ, ಬಿಲೇಟೆಡ್ ಹ್ಯಾಪಿ ಬರ್ಡೇ. ಬಾಯ್. ಓಕೆ ಬಿಡ. ಓಕೆ ಓಕೆ ಓಕೆ. ಸೊ ನೀವು ನಂಬಲ್ಲ, ಇವತ್ತು ಈ ಸ್ಟೂಡೆಂಟ್ಸ್ ಗಳೇ ನನ್ಗೆ ಇನ್ನೂ ಲೀಡ್ಸ್ ಕೊಟ್ಟಿದ್ದಾರೆ. ನನಗೆ ಲೈಕ್ ಪ್ರಮೋಷನ್ ಇದೊಂದೇ. ನಾನು ಇವಾಗ ಏನಾರ ವಿಡಿಯೋಗೆ ಬರ್ತಾ ಇದ್ದೀನಿ, ಇದಕ್ಕೂ ಮುಂಚೆನೇ ನಮ್ಗೆ ಆಲ್ಮೋಸ್ಟ್ ಸೀಟ್ಸ್ ಆಗಿದೆ ಅಂದ್ರೆ ಇವ್ರ ಕಡೆಯಿಂದ. ಯಾಕಂದ್ರೆ ಇವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಇವ್ರು ಮತ್ತೆ ಅವರ ಸ್ಟೂಡೆಂಟ್ಸ್ ರಿಲೇಷನ್ಸ್ ಗಳಿದ್ದಾರೆ, ಇವ್ರ ಕಡೆಯಿಂದ ಕಳಿಸಿ. ನೋಡಿ ವೀಕ್ಷಕರೇ, ಒಂದು ಒಳ್ಳೆಯ ಬಜೆಟ್ ಅಲ್ಲಿ ಸೆಕ್ಯೂರ್ ಆಗಿ ನಾವು ಡಾಕ್ಟರನ್ನ ವಿದೇಶದಲ್ಲಿ ಓದಬೇಕು ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯ ಚಾನ್ಸಸ್ ಅನ್ನ ಇವ್ರು ಕೊಡ್ತಾರೆ. ಮೆಡಿಕಾಮ್ ಈಗಾಗಲೇ ಅನೇಕರನ್ನ ವಿದೇಶಕ್ಕೆ ಕಳಿಸಿ ಓದಿಸಿ ಈಗ ನಿಮಗೆ ಆನ್ ಸ್ಕ್ರೀನ್ ಅದನ್ನು ಲೈವ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಇವರು ಮಾಡಿದ್ರು. ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇಲ್ಲಿಯ ಲೊಕೇಶನ್, ಅಡ್ರೆಸ್ ಎಲ್ಲವೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಸರ್, ನಮ್ಮ ವೀಕ್ಷಕರಿಗೆ ಈ ವಿಭಾಗದಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇರೋರಿಗೆ, ನಮ್ಮ ಮಗುವನ್ನು ಡಾಕ್ಟರ್ ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡವರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಸರ್, ನಾನು ಒಂದೇ ಹೇಳಕ್ಕೆ ಇಷ್ಟಪಡೋದು, ನಾನು ಅವಾಗ್ಲೇನು ಹೇಳಿದೆ, ನೀವ್ ಯಾವ ಕನ್ಸಲ್ಟೆನ್ಸಿಯಿಂದ ಕಳಿಸ್ತೀರಾ, ಯಾರ ಕಡೆಯಿಂದ ಕಳಿಸ್ತೀರಾ, ಎಲ್ಲಿಂದ ಕಳಿಸ್ತೀರಾ, ಯಾವ ಏಜೆನ್ಸಿಯಿಂದ ಕಳಿಸ್ತೀರಾ ಅನ್ನೋದು ಮ್ಯಾಟರ್ ಆಗಲ್ಲ. ಒಂದು ಸಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಒಂದು ಸಲ ನಮ್ಮ ಮೆಡಿಕಾಮ್ ಸಂಸ್ಥೆ SRS ಕಾಲೇಜಿಗೆ ಭೇಟಿ ಕೊಡಿ. ಫ್ರೀ ಆಫ್ ಕಾಸ್ಟ್ ಕೌನ್ಸಿಲಿಂಗ್ ಕೊಡ್ತೀನಿ. ಕ್ವಾಲಿಫೈ ಆಗಿಲ್ಲ, ನೆಕ್ಸ್ಟ್ ಆಪ್ಷನ್ ಏನಿದೆ ಪ್ರತಿಯೊಂದು ನಿಮಗೆ ಹೇಳ್ತೀನಿ. ನೀವೇ ನೋಡಿದ್ರಿ ಅವಾಗ್ಲಿಂದ ಪೇರೆಂಟ್ಸ್ ನೀವು ಪಾಪ ಅಷ್ಟು ವೇಟ್ ಮಾಡ್ತೀರಿ, 1 hour 2 hour ಕೌನ್ಸಿಲಿಂಗ್ ಕೊಡ್ತಿರ್ತೀವಿ. ಅವ್ರು ನಮ್ ಕಡೆಯಿಂದ ಹೋಗ್ಲಿ ಅನ್ನೋದಕ್ಕೆ ಕೌನ್ಸಿಲಿಂಗ್ ಕೊಡಲ್ಲ, ಈಗಲೂ ಒಳಗಡೆ ಇದ್ದಾರೆ. ಅವರೆಲ್ಲ ಕೌನ್ಸಿಲಿಂಗ್ ತಗೊಂಡಕ್ ಬಂದಿರ್ತಾರೆ. ನಾನು ಪ್ರತಿಯೊಂದು ಅವ್ರಿಗೆ ಹೇಳೋದು, ಪ್ರತಿಯೊಂದು ಕೂಡ ಕೌನ್ಸಿಲಿಂಗ್ ಕೊಟ್ಟಿ ಪ್ರತಿಯೊಂದು ಹೇಳ್ತೀನಿ. ಅಲ್ಲೋದ್ಮೇಲೆ ಏನೇನು ಚಾಲೆಂಜಸ್ ಇರುತ್ತೆ ಸರ್, ನೀವು ಯಾವುದೇ ಒಂದು ಕಂಟ್ರಿಗೆ ಅಥವಾ ಏನಕ್ಕೆ ಹೋದಾಗ ಒಂದು ಪ್ಲಸ್ ಇರುತ್ತೆ, ಮೈನಸ್ಸು ಇರುತ್ತೆ. ಪ್ಲಸ್ ಮಾತ್ರ ಎಲ್ಲರೂ ಹೇಳ್ತಾರೆ, ಮೈನಸ್ ಕೂಡ ಹೇಳಬೇಕು. ಅವ್ರಿಗೆಲ್ಲವನ್ನು ಹೇಳಿ ನಂತರದಲ್ಲಿ ಸರ್ ನಿಮ್ ಕಡೆಯಿಂದ ನಾನು ಹೋಗ್ತೀನಿ, ಒಳ್ಳೇದು. ಇಲ್ಲ ಸರ್ ನನ್ನ ಹತ್ರ ಎಲ್ಲ ತಿಳ್ಕೊಂಡು ನಮ್ಮವರೊಬ್ರು ಕನ್ಸಲ್ಟ್ ಸರ್ ನನಗಿನ್ನೂ ಒಳ್ಳೇದು. ನೀವು ಯಾರ ಕಡೆಯಿಂದ ಆದ್ರೂ ಹೋಗಿ, ಒಟ್ನಲ್ಲಿ ನಿಮ್ಮ ಆಸೆ, ತಂದೆ ತಾಯಿ ಆಸೆ ಏನಿದೆ, ನನ್ನ ಮಗ ಅಥವಾ ಮಗಳು ಏಪ್ರೋನ್ ಕೋಟ್ ಹಾಕೊಂಡು ಸೆಜಸ್ಕೋಪ್ ಹಾಕೊಂಡು ರಿಟರ್ನ್ ಅದೇ ಊರಿಗೆ ಬಂದು ಡಾಕ್ಟರ್ ಆಗ್ಬೇಕು ಅಂದಾಗ ಅವ್ರಿಗೆ ಕಣ್ಣಲ್ಲಿ ಆ ಕಣ್ಣೀರಾಗಿರ್ಬೋದು, ಅವ್ರ ಮುಖದಲ್ಲ ನಗು ಆಗಿರ್ಬೋದು, ತುಂಬಾನೇ $1 billion ಸ್ಮೈಲ್ ಅನ್ಬೋದು. ಅದಕ್ಕೆ ನಾವು ಬೆಲೆನೇ ಕಟ್ಟಕ್ಕಾಗಲ್ಲ. ಸೊ ನಿಮ್ಮ ಇಷ್ಟ, ನೀವು ಯಾರ ಕಡೆಯಿಂದನಾದ್ರೂ ಹೋಗಿ. ಆದ್ರೆ MBBS ನ ಮುಗಿಸಿ ನಿಮ್ಮ ಗುರಿ ಏನಿದೆ ದಯವಿಟ್ಟು ಡೈವರ್ಟ್ ಆಗ್ಬೇಡಿ. ನಾನು ಕಮ್ಮಿ ಬಂತು ಇಂಜಿನಿಯರಿಂಗ್ ಹೋಗ್ತೀನಿ, ಬೇಡ, ಲಾಂಗ್ ಟರ್ಮ್ ನೀಟ್ ಇದೆ. ಒಂದು ಸಲ ನನ್ನ ಭೇಟಿ ಆಗಿ ಬನ್ನಿ, ಫ್ರೀ ಆಫ್ ಕಾಸ್ಟ್ ಕೌನ್ಸಿಲಿಂಗ್ ಕೊಡ್ತೀನಿ. ನಂತರದಲ್ಲಿ ನೀವು ಡಿಸಿಷನ್. ಈಗ ದುಡ್ಡಿಲ್ಲದೆ ಇದ್ರೂ ಆತ ಲೋನ್ ಫೆಸಿಲಿಟೀಸ್ ಮೂಲಕ MBBS ಮಾಡೋದಕ್ಕೆ ಅವಕಾಶ ಇದೆ, ಖಂಡಿತವಾಗ್ಲೂ ಇದೆ. 101% ನಾನು ಮಾಡಿಸ್ಕೊಡಿ. ಎಸ್ ಖಂಡಿತ. ನೋಡಿ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ. ಸಂಜಯ್ ಅವರೇ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್ ನಿಮ್ಮಿಂದ. ಇವತ್ತು ವಿಡಿಯೋ ಇನ್ಫಾರ್ಮೇಶನ್ ಜೊತೆಗೆ ನಾನು ಕೂಡ ಒಂದಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ನೆಗೆಟಿವ್ಸ್ ಇರುತ್ತೆ, ಕೆಲವೊಂದು ಪಾಸಿಟಿವ್ಸ್ ಇರುತ್ತೆ. ಅವೆಲ್ಲವನ್ನು ನಮ್ಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ನಾನು SRS PU ಕಾಲೇಜಿಗೆ ಇವತ್ತು ಬಂದಿದ್ದು ಈ ಮೆಡಿಕಾಮ್ ಸಂಸ್ಥೆ ಮಾಡುತ್ತಿರುವಂಥ ಕೆಲಸವನ್ನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ. ಈಗಾಗಲೇ ಸ್ಟೂಡೆಂಟ್ಸ್ ಜೊತೆಗೂ ನಾವು ಮಾತಾಡಿ ಆನ್ ಸ್ಕ್ರೀನ್ ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಯಾರ್ಯಾರು ಇಲ್ಲಿ ಡಾಕ್ಟರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ನೀವು ವಿದೇಶಕ್ಕೆ ಹೋಗಿ, ಅಂದರೆ ಅಬ್ರಾಡ್ಗೆ ಹೋಗಿ ಅಲ್ಲಿ ಡಾಕ್ಟರನ್ನು ಓದಿ ಇಲ್ಲಿಗೆ ಬಂದು ನಿಮ್ಮ ಸರ್ವಿಸನ್ನು ಮಾಡೋದಕ್ಕೆ ಈ ಸಂಸ್ಥೆ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.